ಹೆಂಗೆ ಶರೀರ ಭೋಗವು ಅರಿವಿಗಿಲ್ಲ. ಈ ಸೂತ್ರ ಆರಂಭ ಆಗಿದೆ. ಆರಂಭ ಆಗಿ 2 ನುಡಿಗಳ ವಿಚಾರ ಮುಗಿದು ಪ್ರಾರಬ್ಧ ಭೋಗದಿಂದ ಆರಯಲ್ ಅವಿರಳ ಆಕಾರ ನಿರ್ಲೇಪ ನೆನಿಪ ಯೋಗಿ ಸಾರಿ ಅಜ್ಞಾನ ಗಂಧವನು ಮಿಥ್ಯಾ ವ್ಯವಹಾರದೊಳು ಸಂಚರಿಪನು. ಇದು ಕೂಡ ಆಗಿದೆ. 3 ನುಡಿ ಮುಗಿದಿದ್ದಾವೆ. 4ನೇ ನುಡಿಯ ವಿಚಾರ ನೋಡೋಣ. ಪ್ರಾರಬ್ಧವೆನಲ್ ಬಿಡಿಸಿ ಓದ್ತೇನೆ ನೋಡ್ರಿ ಪುಸ್ತಕ ಇದ್ದವರು. ಅಹಂಕಾರವು ಅಂತೂ ಅದು ಸುವಿಚಾರಿಸಿ ನೋಡಲ್ ಇಲ್ಲದುದು ಆಗಿ ಆರಬ್ಧ ಭೋಗ ಆರಬ್ಧ ಭೋಗವು ಆತ್ಮನಿಗೆ ಇಲ್ಲವು ಇದು ತೋರಹಾರದ ಉರೋಜದಿಂದ ಎಸವಳೆ. ಅದಚ್ಛದಷ್ಟ ಮಾಡಿದ್ದೇನೆ. ನೋಡೋಣ ಏನೇನು ಹೇಳ್ತಾರ ಗ್ರಂಥಕಾರರು ಅನ್ನೋದನ್ನು ಪ್ರಯತ್ನ ಮಾಡೋಣ. ಪ್ರಾರಬ್ಧ ಇದು ಎಲ್ಲ ಗೊತ್ತಿರುವಂಥ ವಿಚಾರ. ಸಾಧಕರಿದ್ದೇರಿ. ಪ್ರಾರಬ್ಧ ಕರ್ಮ ಅಂತ ಸಂಚಿತ ಆಗಾಮಿ ಪ್ರಾರಬ್ಧ. ಈ ಶರೀರ ಬರಬೇಕಾದ್ರೆ ಪ್ರಾರಬ್ಧ ಕರ್ಮ. ಮೊನ್ನೊಂದು ಸಮಯದಲ್ಲಿ ಒಂದು ವಿಷಯ ನೆನಪು ಮಾಡಿದ್ದೀವಲ್ಲ, ಪ್ರಾರಬ್ಧ ಕರ್ಮ ಅಂದರೆ ಹೇಗಿರ್ತದೋ ಅಂತ ಪ್ರಶ್ನೆ ಮಾಡಿದ್ವಿ. ಒಬ್ಬ ಯಾರಿಗೆ? ಹುಚ್ಚ ಸಿದ್ದಪ್ಪಗ. ಶಾನ್ಯ ಸಿದ್ದಪ್ಪ ಅಲ್ಲ, ಹುಚ್ಚ ಸಿದ್ದಪ್ಪ ಅನ್ನೋರಿಗೆ ಏನು ಮಾಡಿದ್ದೀವಿ, ಪ್ರಾರಬ್ಧ ಕರ್ಮ ಅಂತಾರೋ ಅದು ಹೇಗಿರ್ತದೋ ಅಂತ ಕೇಳಿದಾಗ ಅವ್ರು ಉತ್ತರ ಕೊಟ್ಟಿದ್ರು. ಏನೆಲ್ಲ ಕೇಳ್ತೀರಿ, ಇದು ಗೊತ್ತಾಗಿಲ್ಲ ನಿಮಗೆ ಅಂದ್ರೆ ಅವರು. ಎಷ್ಟೋ ದಿನ ಚರ್ಚೆ ಆದಮೇಲೆ ಕೇಳಿದ್ದಂತ ಹೇಳಿದ್ದೆ ಮೊನ್ನೆ. ಭಾಳ ಸುಂದರವಾದ ಉಪಮಾನ ಕೊಟ್ರು ಅವರು. ಪ್ರಾರಬ್ಧ ಕರ್ಮಕ್ಕೆ ಉಪಮಾನ ಕೊಡೋದಷ್ಟು ಸುಲಭ ಇಲ್ಲ. ಭಾಳ ಸುಂದರವಾದ ಉಪಮಾನ. ಇಷ್ಟೆಲ್ಲ ಕೇಳ್ತೀರಿ, ಪ್ರಾರಬ್ಧ ಕರ್ಮ ಅಂದ್ರೆ ಹೇಗಿರ್ತದಂತ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಏನು ಹೇಳೋದು ನಿಮಗೆ ಅಂದಂಗೆ ಮಾತಾಡಿದ್ರು ಅವರು. ಕೊನೆಗೆ ಹೇಳಿದರು, ಈ ಶರೀರದ ನೆರಳು ಹೇಗೆ ಇದೆಯೋ ಹಾಗೆ ಇದೆ. ಶರೀರ ಯಾವಾಗ ಬಂದದ ಆವಾಗ ಇದು ಬೆನ್ನು ಹತ್ತೆ ಬಂದದ. ಇದು ಎಲ್ಲೆಲ್ಲಿ ಹೋಗ್ತದೆ, ಹಿಂದಿಂದ ಹೋಗ್ತದೆ ನೆರಳ. ಇದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನೆರಳು ಇರ್ತದೆ. ಇದು ಎಂದು ಹೋಗ್ತದೆ ಅಂದು ಅದು ಹೋಗ್ತದೆ. ಎಷ್ಟು ಸುಂದರವಾದ ಉಪಮಾನ. ಹುಚ್ಚ ಸಿದ್ದಪ್ಪ ಅಂತ ಅವ್ರ ಹೆಸರು. ಲೋಕದಲ್ಲಿ ಹುಚ್ಚನಾಗಿರಬೇಕು. ಹಾಗೆ ಇದ್ರು ಅವ್ರು ಕೊನೆವರೆಗೆ. ಹುಚ್ಚನಾಗೆ ಉಳಿದ್ರು ಕೊನೆವರೆಗೆ. ಹುಚ್ಚನಾಗಿರಬೇಕು, ಲೋಕದಳು ಹುಚ್ಚನಾಗಿರಬೇಕು. ಇಲ್ಲಿ ನೆನಪು ಯಾಕಾಯ್ತು ಅಂತ ಕೇಳಿದ್ರೆ, ಪ್ರಾರಬ್ಧ ಕರ್ಮ ಅಂದ್ರೆ ಏನು ಅದಕ್ಕೆ ಮತ್ತೊಮ್ಮೆ ನೆನಪಾಯಿತು. ಪ್ರಾರಬ್ಧವೆನಲ ಅಹಂಕಾರವು ಅಂತೂ ಅದು. ಅಹಂಕಾರ ಅಂದ್ರೆ ಏನು? ಈ ಶರೀರವೇ ನಾನು ಅನ್ನುವುದೇ ಅಹಂಕಾರ. ಈ ಶರೀರವೇ ನಾನು. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದದ್ದು ಶರೀರ. ಇದಕ್ಕೆ ನಾನು ಅಂದಿಲ್ಲ. ನಿನಗೂ ತಿಳಿಯುವಂಗೆ ಪ್ರಾರಬ್ಧ ಕರ್ಮ ಅಂದ್ರೆ ಏನು? ನಾನು ಅನ್ನೋದು ಪ್ರಾರಬ್ಧ ಕರ್ಮ. ಯಾವುದಕ್ಕೆ ನಾನು ಅಂತಿ? ಶರೀರಕ್ಕೆ ನಾನು ಅಂತಿ. ಆತ್ಮನಿಗೆ ನಾನು ಅನ್ನೋದಿಲ್ಲ, ಅಲ್ಲಿ ಅನ್ನಕ್ಕೂ ಬರೋದಿಲ್ಲ. ಅದೆಲ್ಲ ಚರ್ಚೆ ಆಗೈತಿ. ಆತ್ಮವೇ ನಾನು ಅನ್ನಕ್ಕೂ ಬರೋದಿಲ್ಲ. ಅನುಭವಕ್ಕೆ ತಗೋಬೇಕಷ್ಟೇ. ಆತ್ಮವೇ ನಾನು ಅಂದೆ ಅಂದ್ರೆ ನಿನ್ನಂಥ ದಡ್ಡ ಯಾರು ಇಲ್ಲ ಅಂತ ಉಪನಿಷತ್ ಹೇಳ್ತದೆ. ನಾನು ಅಂದ್ರೆ ನೀನು ಎದುರಿಗೆ ಐತಿ. ಎದುರಿಗೆ ನೀನು ಇದ್ದಾಗ ನಾನು ಅನ್ಬೇಕು. ನೀ ಎದುರಿಗೆ ನೀನು ಅನ್ನೋದೇ ಇಲ್ಲ ಅಂದ್ರೆ ನಾನು ಅಂತ ಹೇಗಂತಿ? ಭಾಳ ಕಷ್ಟ. ಅದಕ್ಕಿಲ್ಲಿ ನಾನು ಅನ್ನುವುದು ನೀನು ಶರೀರಕ್ಕೆ ಅಲ್ಲದೆ ಅಖಂಡ ಚೈತನ್ಯಕ್ಕೆ ನಾನು ಅನ್ನಕ್ಕೆ ಬರುವುದಿಲ್ಲ. ಅದಕ್ಕೆ ನಾನು ಎಂಬುವುದೇ ಪ್ರಾರಬ್ಧ ಕರ್ಮ. ಇದುವೇ ಅಹಂಕಾರ. ನಾನು ಅನ್ನುವುದೇ ಅಹಂಕಾರ. ಮತ್ತೆ ಅಹಂಕಾರ ಅಂದ್ರೆ ಏನಾದ್ರ ಅರ್ಥ? ನಾನು 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 ಅನ್ನುವುದೇ ಅಹಂಕಾರ. ಎಲ್ಲ ನಾನು ಮಾಡಿದೆ. ಮುಂದಿಂದು ಎಚ್ಚರಾದ ಕೂಡಲೇ, ದಿನಾಲು ನಿದ್ರೆ ಎತ್ತಿ ಎಚ್ಚರಾದ ಕೂಡಲೇ ಯಾವ ವೃತ್ತಿ ಹೇಳ್ತದ ಅಂತ ಕೇಳಿದ್ನ, ಏನು ಬರ್ತದ ಭಾವನೆ ಅಂತ ಕೇಳಿದ್ದೆ.
ನಾನು ಅನ್ನುವುದೇ ಮೊದಲು ಬರ್ತದೆ. ಅಹಂ ಸಂಸ್ಕೃತ ಶಬ್ದ ಏನು? ಅಹಂ, ನಾನು. ಅದು ಯಾವುದಕ್ಕೆ ಅನ್ವಯ ಆಯಿತು? ಇದಕ್ಕೆ ಅನ್ವಯ ಆಯ್ತು, ಸ್ಥೂಲ ಶರೀರಕ್ಕೆ. ಈ ಸ್ಥೂಲ ಶರೀರದಾಗ ನಾನು ಅಂದೆಲ್ಲ ಇದುವೇ ಅಹಂಕಾರ, ಮತ್ತೇನಲ್ಲ. ಇದು ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದದ್ರಿಂದ ಎರಡನ್ನೂ ಅಭೇದ ಮಾಡ್ತಾರೆ. ಸ್ಥೂಲ ಶರೀರವನ್ನು, ಪ್ರಾರಬ್ಧ ಕರ್ಮವನ್ನು. ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದೀನಿ. ನೆರಳಿದ್ದಂಗೆ ಇರ್ತದೆ ಅಹಂಕಾರ, ಇದು ಪ್ರಾರಬ್ಧ ಕರ್ಮ. ಇದು ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಇರ್ತದೆ, ಒಂದಿನ ಬಿದ್ದು ಹೋಗ್ತದೆ. ಇದು ಅದು ಬಿದ್ದು ಹೋಗ್ತದೆ. ಅದಕ್ಕೆ ಬರೆದಾರೆ ಗ್ರಂಥಕಾರರು, ಪ್ರಾರಬ್ಧವೆನಲ್ ಅಹಂಕಾರವು. ಪ್ರಾರಬ್ಧ ಅಂತ ಯಾವುದೋ ಕಾಣಬೇಕಂದ್ರೆ ಈ ಶರೀರ ನಾನು ಅನ್ನುವುದೇ ಪ್ರಾರಬ್ಧ. ಅದನ್ನು ಅಹಂಕಾರ ಅಂತ ವ್ಯಾಖ್ಯಾನ ಮಾಡಿದರು. ನಾನು ಅನ್ನುವುದೇ ಅಹಂಕಾರ. ಅಂತೂ ಅದು ಆ ರೀತಿಯಾಗಿ ಇರುವಂಥದ್ದು. ಸುವಿಚಾರಿಸಿ ನೋಡಲ್, ಸುವಿಚಾರಿಸಿ ನೋಡಲ್. ಸು ಅಂತ ಮತ್ತೊಂದು ವಿಶೇಷಣ ಹಾಕಿದರು. ಸುಷ್ಟು ವಿಚಾರ, ಸುವಿಚಾರ. ಸರಿಯಾಗಿ ವಿಚಾರ ಮಾಡಿ ತಿಳಿದದ್ದೇ ಆದರೆ, ನೋಡಲ್, ಸರಿಯಾಗಿ ವಿಚಾರ ಮಾಡಿ ತಿಳಿದದ್ದೇ ಆದರೆ, ಸ್ಥೂಲವಾಗಿ ಅಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ವಿಚಾರ ಮಾಡುವುದು ಸುವಿಚಾರ. ಸುವಿಚಾರವನ್ನು ಸರಿಯಾಗಿ ನೋಡಿ ತಿಳಿದದ್ದೇ ಆದರೆ, ಇಲ್ಲದುದಾಗಿ ಆರಬ್ಧ ಭೋಗವು ಆತ್ಮನಿಗೆ ಇಲ್ಲವು. ಪ್ರಾರಬ್ಧ ಕರ್ಮ ಚೆನ್ನಾಗಿ ವಿಚಾರ ಮಾಡಿ ನೋಡಿದರೆ ಆತ್ಮನಿಗೆ ಇಲ್ಲ. ಪ್ರಾರಬ್ಧ ಕರ್ಮ ಆತ್ಮನಿಗೆ ಇಲ್ಲ. ಮತ್ತೆ ಯಾರಿಗಿದೆ ಅಂದ್ರೆ ಅನಾತ್ಮವಾದ ಶರೀರಕ್ಕೆ ಇದೆ. ಅದಕ್ಕೆ ಅಜ್ಜನ ಕತೆ ನೆನಪು ಮಾಡಿದ್ದು. ಪ್ರಾರಬ್ಧ ಕರ್ಮ ಅಂದ್ರೆ ಹೆಂಗಿರ್ತದ ಅಂದ್ರೆ, ಇದು ಹುಟ್ಟಿದಾಗ ಬಂದತಿ, ಇದುವೇ ಪ್ರಾರಬ್ಧ ಕರ್ಮ ನೆರಳಿದ್ದಂಗೆ ಇರ್ತದ ಅಂತ ದೃಷ್ಟಾಂತ ಕೊಟ್ಟ ಅಜ್ಜ ಅಂತ. ಈ ಶರೀರವೇ ನಾನು ಅಂದಿಲ್ಲ, ಜಡವಾದ ಶರೀರನೇ ಆದಿ, ನಿನ್ನ ಮರತಿ. ಈ ಜಡವಾದ ಶರೀರಕ್ಕೆ ಭೋಗ ಇದೆ. ನಿಜವಾಗಿಯೂ ಜೀವಾತ್ಮನಿಗೂ ಭೋಗ ಇಲ್ಲ. ವಿಚಾರ ಮಾಡಿದರೆ ಜೀವಾತ್ಮನಿಗೂ ಭೋಗ ಇಲ್ಲ. ಅಂತಃಕರಣದಲ್ಲಿ ಆಗುವ ಸುಖ ದುಃಖಾದಿಗಳನ್ನು ತನ್ನ ಮೇಲೆ ಆರೋಪ ಮಾಡಿಕೊಂಡಿದ್ದಾನೆ ಜೀವಾತ್ಮ. ನಾವು ತಿಳಿಸೋದಕ್ಕೆ ಏನು ಮಾಡಿದ್ದೀವಿ ಈಗ? ಸ್ಥೂಲ ಶರೀರ ಜಡ ಅನ್ನೋದು ಎಲ್ಲರ ಅನುಭವಕ್ಕೆ ಬರ್ತದೆ. ಸೂಕ್ಷ್ಮ ಶರೀರ ಜಡ ಅನ್ನೋದು ಎಲ್ಲರ ಅನುಭವಕ್ಕೆ ಬರೋದಿಲ್ಲ. ಅದು ಜಡವೇ, ಅದನ್ನು ಜಡ ಜಡ ಅಂತ ವ್ಯಾಖ್ಯಾನ ಮಾಡ್ಕೊಂಡು ಬಂದೇವಿ. ಸ್ಥೂಲ ಶರೀರದ ದೃಷ್ಟಿಯಿಂದ ಅಜಡ, ಆತ್ಮನ ದೃಷ್ಟಿಯಿಂದ ಜಡ, ಹೀಗೆ ಕರ್ಕೊಂಡು ಬಂದೇವೆ ಅದನ್ನು ಜಡ ಜಡ ಅಂತ. ಅದಕ್ಕಾಗಿ ಪ್ರಾರಬ್ಧ ಭೋಗ ಜಡವಾದ ಸೂಕ್ಷ್ಮ ಶರೀರಕ್ಕಿದೆ ಅಲ್ಲದೆ, ಆತ್ಮನ ದೃಷ್ಟಿಯಿಂದ ನೋಡ್ರಿ, ಈಗ ಜಡವಾದ ಸೂಕ್ಷ್ಮ ಶರೀರಕ್ಕೆ ಪ್ರಾರಬ್ಧ ಭೋಗವೂ ಇದೆ. ಆದರೆ ಆ ಸೂಕ್ಷ್ಮ ಶರೀರಕ್ಕೆ ಸುಖ ದುಃಖ ಉಂಟಾಗಬೇಕಾದ್ರೆ ಇದು ಕವಚ ಬೇಕು. ಸ್ಥೂಲ ಶರೀರ ಅನ್ನುವ ಕವಚ ಬೇಕು. ಸ್ಥೂಲ ಶರೀರ ಅನ್ನುವ ಕವಚ ಇಲ್ಲದೆ ಹೋದರೆ ಮನಸ್ಸಿಗೆ ಸುಖ ದುಃಖದ ಸಾಕ್ಷಾತ್ಕಾರ ಆಗೋದಿಲ್ಲ. ಅದಕ್ಕಾಗಿ ಇದಕ್ಕೆ ಹೇಳಿದ್ರೆ ಸುಲಭ ಆಗ್ತದೆ ಅಂತ ತಿಳ್ಕೊಂಡು ಏನು ಮಾಡ್ತೇವೆ? ಪ್ರಾರಬ್ಧ ಭೋಗವು ಜಡವಾದ ಶರೀರಕ್ಕೆ ಇದೆ ಅಲ್ಲದೆ, ಯಾಕೋ ಇದು ಹೆಚ್ಚು ಕಡಿಮೆ ಆಕತ್ತೆ ನೋಡ್ರಿಪ್ಪ, ಏನತ್ತ ಏನೋ ದೋಷ. ಶರೀರಕ್ಕೆ ಇದೆ ಅಲ್ಲದೆ ಆತ್ಮನಿಗೆ ಇಲ್ಲ ಬರೀತಾರೆ. ಸುವಿಚಾರಿಸಿ ನೋಡಲು ಅಂತ ಬರೋದ್ರಲ್ಲ, ನೋಡಲು ಇಲ್ಲದುದಾಗಿ. ಯಾರಿಗಿಲ್ಲದುದಾಗಿ ಅಂತ ಅನ್ವಯ ಮಾಡೋದು? ಆತ್ಮನಿಗೆ ಇಲ್ಲದುದಾಗಿ. ಆರಬ್ಧ ಭೋಗವು ಆತ್ಮನಿಗೆ ಇಲ್ಲವಿದು. ಅದ್ರ ವ್ಯಾಖ್ಯಾನ ಮಾಡಿದ್ರು ಅಷ್ಟೇ, ಸಂಕ್ಷಿಪ್ತ. ಇಲ್ಲದುದಾಗಿ ಅಂದರೂ ಭಾಷ್ಯದ ಒಂದು ಲಕ್ಷಣ ಇದೆ. ಭಾಷ್ಯ ಸೂತ್ರಾರ್ಥಂ ವರ್ಣ್ಯತೆ ಯತ್ರ ಸೂತ್ರಾನುಸಾರಿಭಿಃ ಪದೈಃ ಸ್ವಪದಾನಿ ಚ ವರ್ಣ್ಯಂತೆ ಭಾಷ್ಯಂ ಭಾಷ್ಯ ವಿದೋ ವಿದುಹು ಅಂತ ಅದಕ್ಕೆ ಲಕ್ಷಣ ಮಾಡ್ಯಾರ. ಸಂಕ್ಷಿಪ್ತ ಭಾಷ್ಯ, ವಿವರಣ ಭಾಷ್ಯ ಅಂತ ಎರಡು ಭಾಗ ಮಾಡಿದ್ದಾರೆ. ಮೊದಲು ಸ್ವಲ್ಪ ಅಕ್ಷರದಲ್ಲಿ ಸಂಕ್ಷಿಪ್ತ ಹೇಳ್ತಾರೆ, ಆಮೇಲೆ ಅದನ್ನು ವಿವರಣೆ ಮಾಡ್ತಾರೆ. ಒಂದು ಉದಾಹರಣೆ ಕೊಡ್ತೇನೆ, ಮತ್ತೇನಿಲ್ಲ. ಉಪೋದ್ಘಾತ ಭಾಷ್ಯದಲ್ಲಿ ಭಗವತ್ಪಾದರು ಒಂದು ವಾಕ್ಯ ಬರೀತಾರೆ. ತತ್ವಜ್ಞಾನಿಯ ವ್ಯವಹಾರ ಹೇಗೆ? ಶಾಸ್ತ್ರವನ್ನು ಹೇಳುವುದಕ್ಕೆ ತತ್ವಜ್ಞಾನಿಯು ತನ್ನನ್ನು ತೊಡಗಿಸಿಕೊಂಡಾಗ ಪಶುವಿನ ವ್ಯವಹಾರಕ್ಕೂ ಅವನ ವ್ಯವಹಾರಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಪಶ್ವಾದಿಭಿಶ್ಚ ಅವಿಶೇಷಾತ್. ಇದು ಸಂಕ್ಷಿಪ್ತ ಭಾಷ್ಯ. ಪಶ್ವಾದಿಭಿಶ್ಚ ಅವಿಶೇಷಾತ್.
ಪಶುಗಳ ವ್ಯವಹಾರಕ್ಕೂ ಒಬ್ಬ ದೊಡ್ಡ ಪಂಡಿತ ಶಾಸ್ತ್ರ ಹೇಳಕ್ಕೆ ಕುಳಿತಿದ್ದಾನೆ. ಶಾಸ್ತ್ರ ಹೇಳಕ್ಕೆ ಕುಳಿತಾಗನೂ ಇದು ಏನೂ ಏನೂ ಭೇದ ಇಲ್ಲಂತ. ಶಾಸ್ತ್ರ ಹೇಳೋರೆಲ್ಲ ಏನಾದೀವಿ, ಅವ್ರು ಬರ್ದದ್ದು ಹೇಳಕತ್ತೇನಪ್ಪ, ಮತ್ತು ನಾ ಏನು ಹುಟ್ಟಿಸಿ ಹೇಳೋದಿಲ್ಲ. ಪಶುವಾದಿಭಿಶ್ಚ ಅವಿಶೇಷ ಅಂತಂದು ಬರೆದಾರೆ ಉಪೋದ್ಘಾತ ಭಾಷೆಯಲ್ಲಿ, ಬೇಕಾದ ಅವ್ರು ನೋಡ್ಕೋಬೋದು. ಅದನ್ನು ಮುಂದೆ ವ್ಯಾಖ್ಯಾನ ಮಾಡ್ತಾರೆ. ಪಶುಗಳ ವ್ಯವಹಾರಕ್ಕೂ ತತ್ವಜ್ಞಾನಿಯ ವ್ಯವಹಾರಕ್ಕೂ ಭೇದ ಇಲ್ಲ ಅಂದ್ರಲ್ಲ ಹೇಗೆ? ಅವರೇ ತಾವು ಹೇಳಿದ ವಾಕ್ಯವನ್ನೇ ಅದನ್ನು ವಿವರಣೆ ಮಾಡ್ತಾರೆ. ಏನು ವಿವರಣೆ ಮಾಡ್ತಾರೋ? ಆಕಳು ಸಾಕು ಪ್ರಾಣಿ, ಆಕಳು ಅಂದ್ರೆ ಸಾಕು ಪ್ರಾಣಿ. ಕೈಯಾಗ ಒಂದಿಷ್ಟು ಹಸಿರು ಹುಲ್ಲು ಹಿಡ್ಕೊಂಡು ಬಾ 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 ಅಂತ ಕರೆದ್ರೆ ಅದು ಹೊತ್ತರ ಬರ್ತದೆ, ನಾನು ಕರಿಯಾಕತ್ತಾನು ಅಂತ. ಅದೇ ಕೈಯಾಗ ಒಂದು ಕೋಲು ಹಿಡ್ಕೊಂಡು ಅಂದ್ರೆ ಓಡಿ ಹೋಗ್ತೈತಿ, ಹೊಡ್ಯಾಕೆ ಬರ್ತಾನು ಅಂತ. ಇಷ್ಟು ಜ್ಞಾನ ಅದಕ್ಕೆ ಐತಿಲ್ಲ? ಐತಿ. ಹಂಗಾರೆ ಆಕಳಿಗೆ ವಿದ್ಯಾವಂತ ಅಂತ ಏನೋ ಅನ್ನಕ್ಕೆ ಬರುವುದಿಲ್ಲ, ಅವಿದ್ಯಾವಂತ. ಭಾಳ ಚೆನ್ನಾಗಿ ಶಾಸ್ತ್ರ ಹೇಳಕತ್ತಾನ. ಬೇನೇನು ಒಟ್ಟು ವಸ್ತುಗಳನ್ನ ಹಿಡ್ಕೊಂಬಂದ. ಏನಾರು ಅಂದ್ಕೊಳ್ರಿ ನೀವು, ಅವನೇನು ವ್ಯಾಖ್ಯಾನ ಮಾಡೋದು ಬೇಡ. ಒಂದು ದೊಡ್ಡ ಪದಾರ್ಥಾಗ ಏನೇನೋ ತುಂಬ್ಕೊಂಬಂದೆ, ದಾರಿ ಬಿಟ್ರಿ ಅಂದ ನೀವು ಶಾಸ್ತ್ರ ಹೇಳವ. ಅವ್ನು ದಾರಿ ಬಿಟ್ಟ ಅಂತ ಅಂದ ಕೊಟ್ಟ. ಹೀಗಾಗಿ ಒಂದು 5 ಮಿನಿಟ್ ಆಗಿತ್ತು, ಒಬ್ಬ ಬಡಿಗೆ ಹಿಡ್ಕೊಂಬಂದ. ಈ ಸಾಧು ನಿಮ್ಮ ಊರಿಗೆ ಬಂದಾನು ಅಂದ, ಅವ ಎದ್ದು ಓಡೇ ಬಿಟ್ಟ. ಭಗವತ್ಪಾದರು ಬರೆದದ್ದನ್ನೇ ಹೇಳಕತ್ತೇನೆ, ಇಲ್ಲೇನು ಕೈಲಿಂದ ಏನೂ ಹಾಕಿಲ್ಲ ನಾ. ಹಾಗಾದರೆ ದೃಷ್ಟಾಂತ ಅವರು ಕೊಟ್ಟಾರೆ, ಆಕಳ ದೃಷ್ಟಾಂತ. ಅದನ್ನು ನಾವು ದಾರ್ಷ್ಟಾಂತಕ್ಕೆ ಅನ್ವಯ ಮಾಡಲೇಬೇಕು. ಶಾಸ್ತ್ರ ಹೇಳೋರು ಸ್ವಪದಾನಿಚ ವರ್ಣಂತೆ ಭಾಷ್ಯ ಅಂತ ಯಾವುದಕ್ಕೆ ಕರೀತಾರಂದ್ರೆ, ಸೂತ್ರದ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಿ, ಸೂತ್ರದ ಅರ್ಥ ಸಂಕ್ಷಿಪ್ತವಾಗಿ ಹೇಳಿದಾಗ ಅರ್ಥ ಆಗ್ತದೆ. ಮುಂದೆ ಅದನ್ನು ವಿವರಣೆ ಮಾಡಬೇಕು. ಸ್ವಪದಾನಿಚ ವಿವರಣೋತಿ, ತನ್ನ ಪದಗಳನ್ನು ಕೂಡ ಹೇಳ್ತಾನೆ. ಇದಕ್ಕೆ ಭಾಷ್ಯ ಅಂತ ಕರೀತಾರೆ. ಇಲ್ಲಿ ಮೊದಲು ಹೇಳಿದ್ದು ಸಂಕ್ಷಿಪ್ತ, ಪ್ರಾರಬ್ಧ ಭೋಗ ಆತ್ಮನಿಗೆ ಇಲ್ಲ ಅಂತ ಹೇಳಿದ್ದು ಸಂಕ್ಷಿಪ್ತ. ಅದನ್ನು ವಿವರಣೆ ಮಾಡ್ತಾರೆ ಅಂತ ಹೇಳೀನಿ ನಾನು. ಅದಷ್ಟೇ ಸಾಕ. ಪಶುವಾದಿಭಿಶ್ಚ ವಿಶೇಷ, ಅದರದ್ದು ಅರ್ಥ ಬೇಕಂದ್ರೆ ಅವಿದ್ಯೆಯನ್ನು ಮುಂದಿಟ್ಟುಕೊಂಡಾಗಲೇ ಶಾಸ್ತ್ರ. ತನ್ನ ರೂಪದಲ್ಲಿ ಇಂದ್ರಿಯಗಳು ಇಲ್ಲ, ತತ್ವಜ್ಞಾನಿಯ ಸ್ವರೂಪದಲ್ಲಿ ಇಂದ್ರಿಯಗಳು ಇಲ್ಲ. ಇಂದ್ರಿಯಗಳು ಇರೋದು ಸೂಕ್ಷ್ಮ ಶರೀರದಲ್ಲಿ. ಅವುಗಳನ್ನು ತನ್ನಲ್ಲಿ ಆರೋಪ ಮಾಡಿಕೊಂಡಾಗ ಶಾಸ್ತ್ರ ಹೇಳಕ್ಕೆ ಬರ್ತದೆ. ಇಲ್ಲ, ಇಂದ್ರಿಯಾದಿಗಳಲ್ಲಿ ತನ್ನ ಸಂಬಂಧವನ್ನು ಕಲ್ಪಿಸಿಕೊಂಡಾಗ ಶಾಸ್ತ್ರ ಹೇಳಕ್ಕೆ ಬರ್ತದೆ. ಕಲ್ಪಿತ ಸಂಬಂಧ, ಸ್ವರೂಪ ಅಧ್ಯಾಸ, ಸಂಬಂಧ ಅಧ್ಯಾಸ ಓದಿದಿರಲ್ಲ, ಅವೆಲ್ಲ ಪ್ರಕ್ರಿಯೆ ಬೇಕಂತ ನಿಂತದಕ್ಕಾಗೆ. ಆತ್ಮನ ಅಧ್ಯಾಸ ಸಂಬಂಧ ಅಧ್ಯಾಸ, ಅನಾತ್ಮ ಪದಾರ್ಥಗಳ ಅಧ್ಯಾಸ ಆತ್ಮನಲ್ಲಿ ಆಗ್ತದಲ್ಲ ಸ್ವರೂಪ ಅಧ್ಯಾಸ. ಅದ್ಯಾಕೆ ಏನು ಅಂತ ಆ ಕಡೆ ಭಾಳ ವಿವರಣೆ ಹೋಗೋದು ಬೇಡ. ಅದು ಮತ್ತೆ ಯಾವಾಗ ಸಂದರ್ಭ ಬಂದಾಗ. ಈಗ ನಮಗೆ ಏನು ಬೇಕಾಗೈತಿ, ಪಂಡಿತನ ವ್ಯವಹಾರಕ್ಕೂ ಆಕಳ ವ್ಯವಹಾರಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅಂದ್ರೆ ಅದು ಅವಿದ್ಯೆ ಮುಂದಿಟ್ಟುಕೊಂಡು ವ್ಯವಹಾರ ಮಾಡ್ತದ ಆಕಳು. ಇವನು ಅವಿದ್ಯೆಯನ್ನು ಮುಂದಿಟ್ಟುಕೊಂಡೇ ಶಾಸ್ತ್ರ ಹೇಳ್ತಾನೆ. ಯಾಕೆ ದ್ವೈತತಿಲ್ಲ ಇಲ್ಲಿ? ಏನು ಸರಳ ಭಾಷೆಯಲ್ಲಿ ಮಾತಾಡ್ತೇನೆ. ದ್ವೈತತಿಲ್ಲ ಇಲ್ಲಿ. ದ್ವೈತತೆ ಅಂದ್ರೆ ಅವಿದ್ಯೆ ಐತಿ, ಅವಿದ್ಯೆ ಇಟ್ಕೊಂಡು ಮಾತಾಡಬೇಕು. ಅವನು ಸಾಕ್ಷಿ ಆಗಿರ್ಬಹುದು, ತತ್ವಜ್ಞಾನಿ ಸಾಕ್ಷಿ ಆಗಿರ್ಬಹುದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಅವಿದ್ಯೆಯನ್ನು ಇಟ್ಟುಕೊಂಡು ಹೇಳಲಿಕ್ಕೆ ಹೊರಟಲ್ಲ. ಅದಕ್ಕೆ ಪಶುವಿನ ವ್ಯವಹಾರಕ್ಕೂ ಶಾಸ್ತ್ರ ಹೇಳುವವನ ವ್ಯವಹಾರಕ್ಕೂ ವ್ಯತ್ಯಾಸ. ಹೇಳುವ ಸಮಯದಲ್ಲಿ ಅಷ್ಟೇ ಇದೆ, ಅನ್ವಯ ಮಾಡಿಕೊಡ್ರಿ. ಅವನು ಸಾಕ್ಷಿಯಾಗಿ ಮುಂದೆ ತನ್ನಷ್ಟಕ್ಕೆ ತಾನು ಉಳಿತಾನೆ. ನಿಮ್ಗೆ ಹೇಳಿದ್ದೇನೆ ಅದೊಂದು ದೃಷ್ಟಾಂತ. ನಿಮ್ಗೂಡು 1 ತಾಸು ಮಾತಾಡಿ ನಾವು ಒಳಗೆ ಹೋಗಿ ಏಕಾಂತದಲ್ಲಿ ಕೂತ್ರೆ ಮತ್ತೆ 2 ತಾಸು ಬೇಕು ನಾನು ವೃತ್ತಿ ಅಂತರ್ಮುಖ ಮಾಡ್ಬೇಕಾದ್ರಂತ ಒಂದು ದೃಷ್ಟಾಂತ ಹೇಳಿದ್ದೇನೆ, ನೆನಪು ಮಾಡಿಕೊಟ್ರಿ. ಹಾಗೆ ಇಲ್ಲಿ ಭಾಷ್ಯ ಅಂತ ಯಾವುದಕ್ಕಂತಾರು ಅನ್ನೋದು ಗಮನಕ್ಕೆ ಬರಲಿ ಅಂತ ವ್ಯಾಖ್ಯಾನ ಅಲ್ಲದೆ ಮತ್ತೇನೂ ಅಲ್ಲ. ಸೂತ್ರಾರ್ಥಂ ವರ್ಣ್ಯತೆ ಯತ್ರ ಸೂತ್ರಾನುಸಾರಿಭಿಃ ಪದೈಃ ಅಥವಾ ವಾಕ್ಯೈಃ ಸ್ವಪದಾನಿ ಚ ವರ್ಣ್ಯಂತೆ. ತಾನು ಹೇಳಿದ ಶಬ್ದಗಳನ್ನೇ ಮತ್ತೆ ವಿವರಣೆ ಮಾಡುವ ತನ ಎಲ್ಲಿ ಇದೆಯೋ ಅದನ್ನು ಭಾಷ್ಯ ಎಂದು ಕರೆಯುತ್ತಾರೆ. ಭಾಷ್ಯಂ ಭಾಷ್ಯ ವಿಧೋ ಅಂತ ಲಕ್ಷಣ ಬರ್ತಾರೆ. ಅದಕ್ಕೆ ಪ್ರಕೃತದಲ್ಲಿ ಪ್ರಾರಬ್ಧ ಕರ್ಮ
ತತ್ವಜ್ಞಾನಿಗೆ ಇಲ್ಲ. ಜಡ ಪದಾರ್ಥಕ್ಕೆ ಹೇಳಬೇಕು. ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿ ಬಂದದ್ದು ಸ್ಥೂಲ ಶರೀರ. ಸೂಕ್ಷ್ಮ ಶರೀರ ಯಾವಾಗ ಒಮ್ಮೆ ಬಂದತಿ. ಸೂಕ್ಷ್ಮ ಶರೀರ ಒಮ್ಮೆ ಬಂದತೆ ಸೃಷ್ಟಿ ಆದಿಯಲ್ಲಿ. ಇದು ಹಳಿದಾದ ಕೂಡಲೇ ಇದನ್ನು ಒಗಿತತಿ, ಮತ್ತೊಂದು ತೊಟ್ಕೋತತಿ. ಅದು ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನಮಾನಿ ದೇಹಿ. ಭಗವದ್ಗೀತೆ ನೆನಪು ಮಾಡಿಕೊಡ್ರಿ. ಭಗವದ್ಗೀತೆಯಲ್ಲಿ ಬರ್ತದೆ ಅದು. ನೀವು ಹೆಂಗೆ ಹಳಿ ಅಂಗಿ ಕರೆದು ಹೊಸ ಅಂಗಿ ತೊಡ್ಕೊಳ್ತೀರೋ ಹಾಗೆ ಅಂತಃಕರಣ ಅವಚ್ಛಿನ್ನ ಚಿದಾಭಾಸ. ಈ ಶರೀರ ಹಳಿದಾಯ್ತಂದ್ರೆ ಇದನ್ನು ಒಗಿತಾನೆ, ಮತ್ತೊಂದು ತೊಟ್ಕೋತಾನೆ. ನಿಮಗೆ ಎಂಥದ್ದು ಬೇಕು ಹಂಗೆ ನೀವು ಲೋಕದಾಗ ಹೊಲಿಸ್ಕೋತೀರಿ. ಎಂಥದ್ದು ಬೇಕು ಹಂಗೆ ನಿಮಗೆ ಬರೋದಿಲ್ಲ. ಹಂಗೆ ಅವ ಏನು ತಯಾರು ಮಾಡಿಟ್ಟಾನ ಅದ್ರಾಗ ಹೋಗ್ಬೇಕು. ಇವು ಮುಂದಿನ ವ್ಯವಸ್ಥೆ ಮಾಡಿಟ್ಬಿಟ್ಟಾನ, ಅದರಾಗ ಹೋಗ್ಬೇಕು. ಇವಂದು ಅಧಿಕಾರಿ ಇದ್ರೆ ಮತ್ತೆ ಮನುಷ್ಯ ಆಗಿ ಹುಡ್ತಿದ್ದು. ನೀವು ಅಧಿಕಾರಿ ಇಲ್ಲ, ಅವ ಅದರ ವ್ಯವಸ್ಥೆ ಮಾಡ್ಯಾನ. ಫಲಮತ ಉಪಪತ್ತೇ, ಇದಕ್ಕೊಂದು ಸೂತ್ರ ನೆನಪಾಗ್ತದೆ. ಫಲಮತ ಉಪಪತ್ತೇ. ಸಾಂಖ್ಯ ಏನಂತಾನು ಅಂತ ಕೇಳಿದ್ರೆ, ಕರ್ಮವೇ ಫಲ ಕೊಡ್ತದ. ಸುಖ ಕೊಡೋದಕ್ಕೂ ಸತ್ಕರ್ಮ ಫಲ, ದುಃಖ ಕೊಡೋದಕ್ಕೂ ಅಸತ್ಕರ್ಮ ಫಲ. ದೇವರೊಬ್ಬ ಹಾಕಬೇಕು ಅಂತ ಕಪಿಲ ಮಹರ್ಷಿ. ನಿರೀಶ್ವರ ಸಾಂಖ್ಯ. ದೇವರೊಬ್ಬ ಹಾಕ್ಬೇಕು. ಏನು ಕೆಲಸತಿ? ಕರ್ಮವೇ ಸುಖ ದುಃಖಗಳನ್ನು ಕೊಡ್ತದ ಅಂದ್ರೆ ಕರ್ಮವೇ ದೇವತೆ ಅಂದ್ರೆ ಒಪ್ಪೋದ ಆಗೋದಿಲ್ಲೇನೋ ಒಪ್ಲಿಕ್ಕೆ. ಈ ಕರ್ಮ ಬಿಟ್ಟು ಬೇರೆ ದೇವತೆ ಐತೇನೋ ಅಂತ ಸಾಂಖ್ಯ ಕಪಿಲ ಮಹರ್ಷಿ ಹೇಳ್ತಾನೆ. ಪತಂಜಲಿ ಈಶ್ವರನ ಒಪ್ತಾನೆ. ಅವನು ಸಾಂಖ್ಯನ ಕರೆ, ಅವ ಈಶ್ವರನ ಒಪ್ತಾನೆ. ಇವು ಈಶ್ವರನ ಒಪ್ಪೋದಿಲ್ಲ ಸಾಂಖ್ಯ. ಆದರೆ ಇವನ್ನ ಆಸ್ತಿಕ ಅಂತ ತೊಗೊಂಡಿದ್ದೇವೆ ಸಾಂಖ್ಯನನ್ನು. ಈಶ್ವರನ ಒಪ್ಪೋದಿಲ್ಲ, ಆಸ್ತಿಕ ಅಂತೇವೆ ಅವನಿಗೆ. ಯಾಕೆ ಆಸ್ತಿಕ ಅಂತೇವೆ ಅಂದ್ರೆ ವೇದಗಳನ್ನು ಪ್ರಮಾಣ ಅಂತ ಒಪ್ತಾನೆ, ಅದಕ್ಕೆ ಆಸ್ತಿಕ ಅಂತೇವೆ. ನಿರೀಶ್ವರ ಸಾಂಖ್ಯ ಅಂತ ಇವನಿಗೆ ಹೆಸರ ಪ್ರಸಿದ್ಧಿ ಇದೆ. ಅಂತೂ ಅವನ ಅಭಿಪ್ರಾಯ ಏನಂತ ಕೇಳಿದರೆ, ಕರ್ಮ ಫಲ ಕೊಡ್ತದ, ಸುಖ ದುಃಖ. ಒಬ್ಬ ಈಶ್ವರಿ ಹಾಕಬೇಕು. ಅದಕ್ಕೆ ಉತ್ತರ ಕೊಟ್ಟರು, ಕರ್ಮ ಜಡ ಅತಿ ತಮ್ಮ. ಜಡವಾದ ಕರ್ಮ ಫಲ ಕೊಡಲಾರದು. ಉದಾಹರಣೆ ಕೊಡ್ತೇನೆ, ಇನ್ನೂ ತಿಳಿತೈತೆ ನೋಡ್ರಿ. ನೀವೇನ ಖರೀದಿ ಮಾಡಬೇಕಾದ್ರೆ ಏನು ಬೇಕು ನಿಮ್ಮ ಹತ್ತಿರ? ಹಣ ಬೇಕು. ಆಯ್ತು, ಆ ಹಣ ತೊಗೊಂಡು ಹೋಗ್ರಿ. ನಿಮಗೆ ಯಾವ ವಸ್ತು ಬೇಕು ಆ ಅಂಗಡಿಗೆ ಹೋಗ್ರಿ. ಅಲ್ಲಿ ಹೋಗಿ ಆ ಟೇಬಲ್ ಮ್ಯಾಗ ರೊಕ್ಕ ಇಡ್ರಿ. ಅವ ನಿಮಗೆ ಬೇಕಾದದ್ದು ಕೊಡ್ತಾನೇನವ? ಮತ್ತು ರೊಕ್ಕ ಇಟ್ಟಿಲ್ಲ, ನೀವು ಇಟ್ಟಿದ್ದೀರಿ. ಕರ್ಮವೇ ಫಲ ಕೊಡೋದಾದ್ರೆ ಹಣಕ್ಕೆ ವಸ್ತು ಬರ್ತದೆ. ಆ ವಸ್ತು ಯಾವುದರಿಂದ ಬರ್ತತಿ? ಹಣದಿಂದ ಬರ್ತತಿ. ಪರಂತು ಹೋದ ಹಣ ಇಡ, ನಿಮಗೆ ಬೇಕಾದದ್ದು ಸಿಗೋದಿಲ್ಲ. ಅವಾಗ ಏನು ಮಾಡಬೇಕು? ಇಂಥದ್ದು ಕೊಡು ಅಂತ ಹೇಳಬೇಕು. ಇಂಥದ್ದು ಕೊಡು ಅಂತ ಹೇಳಕ್ಕೆ ಚೇತನ ವ್ಯಕ್ತಿ ಬೇಕು. ಇದು ದೃಷ್ಟಾಂತ. ಸ್ವಲ್ಪ ದಾರ್ಶಾಂತಕ್ಕೆ ಬರ್ರಿ. ಪುಣ್ಯ ಪಾಪ ರೂಪ ಕರ್ಮ ಹಣ ಇದ್ದಂಗೆ. ಆ ಹಣವನ್ನು ಇಟ್ಕೊಂಡು ಜೀವಾತ್ಮನಿಗೆ ಸುಖ ದುಃಖ ಕೊಡಕ್ಕೆ ಒಬ್ಬ ಬೇಕು, ಪರಮಾತ್ಮ, ಚೇತನ ವ್ಯಕ್ತಿ ಬೇಕು. ಫಲಮತ ಉಪಪತ್ತೇ ಅಂತ ಒಂದು ಬ್ರಹ್ಮಸೂತ್ರ ಇದೆ. ಇದಕ್ಕಾಗಿ ಸಾಂಖ್ಯರನ್ನ ನಿವಾರಣೆ ಮಾಡುವುದಕ್ಕಾಗಿ ಫಲಮತ ಉಪಪತ್ತೇ. 84 ಲಕ್ಷ ಜೀವರಾಶಿಗಳಿದಾವೆ. ಈ ಮಾನವ ಜೀವರಾಶಿ ಒಂದಿದು. ರಾಶಿ ಅಂತ ಯಾಕೆ ಕರಿತೇವೆ? ಬಹಳಷ್ಟು ಮಾನವರಿದ್ದೇವೆ, ಅದಕ್ಕೆ ರಾಶಿ ಅಂತ ಕರಿತೇವೆ. ಒಂದು ಕಾಲ ಜೋಳ ಇದೆ, ಅದಕ್ಕೆ ರಾಶಿ ಅಂತೀರೇನ? ಮತ್ತು ಬಹಳಷ್ಟು ಜೋಳ ಕೂಡಿ ಹಾಕಿದಾಗ ಅದಕ್ಕೆ ರಾಶಿ ಅಂತ ಕರಿತೀರಿ. ಮತ್ತು ಇಡೀ ಮಾನವರನ್ನು ಸೇರಿಸಿಕೊಂಡಾಗ ಒಂದು ರಾಶಿ ಇದು. ಇವರು ಎಲ್ಲರ ಕರ್ಮವನ್ನು ಅರಿಯುವುದಕ್ಕೆ ಯಾರಿಂದ ಸಾಧ್ಯ ಅಂದ್ರೆ ಅವನಿಂದಲೇ ಸಾಧ್ಯ. ಸರ್ವಜ್ಞತ್ವಾದಿ ಗುಣಗಳಿಂದ ಕೂಡಿಕೊಂಡಿರುವ ಅವನಿಂದಲೇ ಸಾಧ್ಯ. ಏನು ಹೇಳ್ತಾರೆ ಸ್ವಾಮಿಗಳು? ಸುಗುಣ ಬ್ರಹ್ಮ ಮ್ಯಾಲದಾನಂತ ಇವರು ಹೇಳ್ತಾರೆ. ಊರ್ಧ್ವ ಮೂಲಂ ಮಧಸ್ಯಾಕಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಊರ್ಧ್ವ ಮೂಲಂ ಅಧಸ್ಯಾಕಂ. ಈ ಪ್ರಪಂಚ ಹೇಗಿದೆ ಅಂದ್ರೆ
ಮೂಲ ಮೇಲೆ ಇದೆ, ರೆಂಬೆ ಕೆಳಗಿದಾವಂತ. ಮೂಲ ಯಾವುದಂದ್ರೆ ಸಗುಣ ಬ್ರಹ್ಮವೇ ಮೂಲ. ಮಾಯಾ ಉಪಾಧಿಯಿಂದ ಕೂಡಿಕೊಂಡಿರುವ ಸಗುಣ ಬ್ರಹ್ಮವೇ ಮೂಲ. ಆ ಬ್ರಹ್ಮ ಮ್ಯಾಲ ಸತ್ಯ ಲೋಕದಲ್ಲಿದೆ, ಅಥವಾ ವೈಕುಂಠದಲ್ಲಿದೆ, ಅಥವಾ ಕೈಲಾಸದಲ್ಲಿದೆ. ನೀವೆಲ್ಲಾರ ಅಂಗೀಕಾರ ಮಾಡ್ರಿ. ಒಟ್ಟು ಮ್ಯಾಲಿದೆ. ಊರ್ಧ್ವ ಮೂಲಂ. ಊರ್ಧ್ವ ಮೂಲೋ ಅವಾಕ್ಷಾಕ. ಉಪನಿಷತ್ತನು ಇದನ್ನೇ ಹೇಳ್ತದೆ. 15ನೇ ಅಧ್ಯಾಯ ಊರ್ಧ್ವ ಮೂಲ ಮದಶಾಕಂ ಅಂತ ಹೇಳ್ತದೆ. ಅಂಥ ಗಿಡ ಎಲ್ಲರೂ ನೋಡಿದಿರೇನ? ಬುಡ ಮ್ಯಾಲ ತುದಿ ಕೆಳಗಾದ ಗಿಡ ಎಲ್ಲರೂ ನೋಡಿದಿರೇನ? ನೋಡೇ ಇಲ್ಲ. ಯಾಕಂದ್ರೆ ವಿಚಾರ ಮಾಡಿಲ್ಲ ಅಷ್ಟೇ, ಮತ್ತೇನಿಲ್ಲ. ವಿಚಾರ ಮಾಡಿದ್ರೆ ಎಲ್ಲರಿಗೂ ಗೊತ್ತಾಕೈತಿ. ಇದ ಗಿಡ, ಇಲ್ಲೇನು ಮಾತಾಡಕತ್ತಿಲ್ಲ, ಇದ ಗಿಡ. ಗಿಡಕ್ಕೆ ಗೊಬ್ಬರ ನೀರು ಎಲ್ಲಿ ಹಾಕ್ತಾರಿ? ಬುಡಕ್ಕೆ ಹಾಕ್ತಾರಿಲ್ಲ? ಮತ್ತೆ ಇದೇ ಇಲ್ಲೈತಿ, ಗೊಬ್ಬರ ನೀರು ಎಲ್ಲಿ ಹಾಕ್ತಾರಿ? ಇದಕ್ಕೆ ಗಿಡಕ್ಕೆ ಹಿಂಗೆ ಹೊಡಿತಾವ ಬಗಲ, ಇದಕ್ಕೆ ಹಿಂಗೆ ಹೊಡೆದ. ಬೆರಳು ಹಿಂಗೆ ಹೊಡೆದ್ದಾವ. ಎಲ್ಲ ತಗೊಳ್ರಿ, ಕೆಳಗ 2 ಕಾಲ್ಗಳು ಹಿಂಗೆ ಹೊಡೆದ್ದಾವ. ಊರ್ಧ್ವ ಮೂಲ ಅವಾಕ್ಷಾಕ. ಇದನ್ನು ಮರ್ತು ಬಿಟ್ಟಿದ್ದೇವೆ. ಸಗುಣ ಬ್ರಹ್ಮ ಮ್ಯಾಲಿದಾನ ಅನ್ನೋದಕ್ಕೆ ಇದನ್ನು ಹೇಳಿದ್ನ, ಈಗ ದೃಷ್ಟಾಂತ ಮಾಡೀನಿ. ಮತ್ತು ಅಲ್ಲಿ ಇದ್ದುಕೊಂಡು ಎಲ್ಲಾರ್ದು ಹೆಂಗೆ ತಿಳಿತಾನವ ಅಂತ ಕೇಳಿದ್ರೆ ನಿಮ್ಮ ಒಳಗ ಅದ. ತತ್ ಸೃಷ್ಟ ತದೇವಾಣು ಪ್ರಾವಿಶತ್. ಇದನ್ನು ಸೃಷ್ಟಿ ಮಾಡಿದ, ಇದ್ರೊಳಗ ಇದ್ದಾನ. ಎಲ್ಲರ ಶರೀರದ ಒಳಗ ಇದ್ದಾನ. ಶ್ರೋತ್ರಸ್ಯ ಶ್ರೋತ್ರಂ ಮನಸೋ ಮನೋಹೋ ಯದ್ವಾಚೋ ವಾಚಂ ಸೌ ಪ್ರಾಣಸ್ಯ ಪ್ರಾಣಃ ಚಕ್ಷುಷಶ್ಚಕ್ಷುಃ ಅತಿಮುಚ್ಯ ಧೀರಾಃ ಪ್ರತ್ಯಾಸ್ಮಾನ್ ಲೋಕಾದ ಅಮೃತ ಭವಂತಿ. ಕೇನೋಪನಿಷತ್ ಹೇಳ್ತದೆ. ಎಲ್ಲಿದ್ದಾನೋ ಪರಮಾತ್ಮ? ನಿನ್ನ ಕಿವಿಗೆ ಕಿವಿಯಾಗಿದ್ದಾನೆ, ನಿನ್ನ ಕಣ್ಣುಗಳಿಗೆ ಕಣ್ಣಾಗಿದ್ದಾನೆ, ನಿನ್ನ ಮನಸ್ಸಿಗೆ ಮನಸ್ಸಾಗಿದ್ದಾನೆ. ಮತ್ತು ಇದ್ರೊಳಗಿದ್ದಾಗಲೇ, ಎಲ್ಲ ಶರೀರದಲ್ಲಿ ಆತನು ಇದ್ದಾಗಲೇ ಇದರ ಕರ್ಮ ತಿಳಿತಾನ. ಇದೇನು ಪುಣ್ಯ ಮಾಡೈತೋ ಪಾಪ ಮಾಡೈತೋ ಹೀಗೆ ತಿಳಿದುಕೊಂಡು ಮುಂದಿಂದೊಂದು ವ್ಯವಸ್ಥೆ ಮಾಡಿಟ್ಟಾನೆ. ಇದು ಬಿದ್ದ ಮೇಲೆ ಇಲ್ಲೇ ಹೋಗ್ಬೇಕಂತ. ನಮಗೆ ಅಧಿಕಾರ ಇಲ್ಲ ಅಲ್ಲೇ ಹೋಗ್ಲಿಕ್ಕೆ. ಹಂಗೆ ನೀವು ಹೆಂಗಾರ ಹೊಲಿಸ್ಕೋಬಹುದು. ಇಲ್ಲಿ ಅಲ್ಲೇನೋ ಅಧಿಕಾರ ಇಲ್ಲ. ಇದೆಲ್ಲ ಯಾಕೆ ಬರ್ತದ ಅಂತ ಕೇಳಿದ್ರೆ, ಜಡವಾದ ಕರ್ಮ ಫಲ ಕೊಡಲಾರದು. ಆ ಕರ್ಮ ಫಲ ಕೊಡಬೇಕಾದರೆ ಒಬ್ಬ ವ್ಯಕ್ತಿ ಬೇಕು. ಫಲಮತ ಉಪಪತ್ತೇಹೇ. ಅದಕ್ಕೆ ನಾವು ಬಯಸಿದಂಥ ಶರೀರ ಸಿಗೋದಿಲ್ಲಪ್ಪ. ನೀ ಸತ್ಕರ್ಮ ಮಾಡಿದರೆ ಸಿಗುತ್ತದೆ. ಇನ್ನೊಂದು ವಿಶ್ವಾಸ, ಆಶ್ವಾಸನೆ ಕೊಟ್ಟ. ಮತ್ತೆ ಮಾನವನಾಗಿ ಹುಟ್ಟಬೇಕಾದರೆ ಅಧ್ಯಾತ್ಮ ರಂಗದಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಳಬೇಕು. ಅಧ್ಯಾತ್ಮ ರಂಗದಲ್ಲಿ ನಿನ್ನನ್ನು ನೀನು ತಿಳಿಯುವ ಮಾರ್ಗದಲ್ಲಿ ನಿನ್ನನ್ನು ತೊಡಗಿಸಿಕೊಳ್ಳಬೇಕು. ಗುರಿ ಮುಟ್ಟುವಕ್ಕಿಂತ ಮುಂಚೆ ಶರೀರ ಬಿದ್ದು ಹೋದರೆ ಪುಣ್ಯಕೃತಾಂ ಲೋಕಾನ್ ಋಷಿತ್ವ ಶಾಶ್ವತಿ ಸಮಾಹ. ಯಜ್ಞ ಯಾಗಾದಿಗಳನ್ನು ಮಾಡಿ ಯಾವ ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡು ಅಪೂರ್ವ, ಅದು ಪುಣ್ಯ. ಸ್ವರ್ಗಾದಿ ಲೋಕಗಳಿಗೆ ಹೋಗುತ್ತಾರೆಯೋ ಕರ್ಮಠರು, ಆ ಲೋಕಗಳಿಗೆ ನೀನು ಸಹಜವಾಗಿ ಹೋಗುತ್ತಿ. ನೀನು ಯಜ್ಞ ಮಾಡೋದು ಬೇಡ, ಯಾಗ ಮಾಡೋದು ಬೇಡ. ಆದರೆ ನಿನ್ನನ್ನು ತಿಳಿಯುವ ಮಾರ್ಗದಲ್ಲಿ ನೀನು ನಿನ್ನನ್ನು ತೊಡಗಿಸಿಕೊಳ್ಳಬೇಕು. ಅದು ಪಾದ ಮ್ಯಾಲೆ ಕೆಲವು ದಿನ ಅಲ್ಲಿ ಇದ್ದು ಸ್ವರ್ಗೀಯ ಭೋಗವನ್ನು ಅನುಭವಿಸಿ ಮತ್ತೆ ಬರ್ತಾನೆ ಧರೆಗೆ ಬರಲೇಬೇಕು. ಎಲ್ಲಿ ಹುಟ್ಟುತ್ತಾನಾದ್ರೂ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗ ಭ್ರಷ್ಟೋ ವಿಜಯತೆ ಅಥವಾ ಯೋಗಿನಾಮೇವ ಕುಲೇ ಭವತಿ. ಎರಡು ಜಾಗ ತೋರ್ಸಾನ. ಶುಚಿವಂತರಾದ ಶ್ರೀಮಂತರ ಮನೆಯಲ್ಲಿ ಹುಟ್ಟಬಹುದು, ಇಲ್ಲವೇ ಯೋಗಿಗಳ ಕುಲದಲ್ಲಿ ಹುಟ್ಟಬಹುದು. ಅವಾಗ ಬೇರೆ ಜನ್ಮ ಬರೋದಿಲ್ಲ. ಇನ್ನು ಶಾಸ್ತ್ರ ಗೊತ್ತಿಲ್ಲ, ಪುರಾಣ ಗೊತ್ತಿಲ್ಲ, ಈ ದಾರಿಯೇ ಪರಿಚಯವಿಲ್ಲ. ಪಶು ಹುಟ್ಟಿದಂಗೆ ಹುಟ್ಟಿದೀವಿ, ಪಶು ಬೆಳೆದಂಗೆ ಬೆಳೆದೀವಿ. ಒಂದಿನ ಬಿದ್ದು ಅದೇವು ಅಂದ್ರೆ ಅವರಿಗೆ ಅವು ತಯಾರು ಮಾಡಿಟ್ಟಿದ್ದಾನೆ. ಮುಂದಿನ ಶರೀರ ಯಾವುದು, ನರಿಯೋ ನಾಯೋ ಕುರಿಯೋ ಕೋಳಿಯೋ ಹಂದಿಯೋ ಯಾವುದೋ ಏನೋ ಅವು ತಯಾರು ಮಾಡಿಟ್ಟದ್ರಲ್ಲಿ ಹೋಗ್ಬೇಕಾಗ್ತದೆ. ಸಾಕಲ್ಲ ವಿವರಣೆ ಎಷ್ಟು. ನೋಡ್ರಿ, ಪ್ರಾರಬ್ಧ ಕರ್ಮ ಯಾವುದಕ್ಕೆ ಹೇಳುವುದು ಅಂತ ಕೇಳಿದ್ರೆ ಸ್ಥೂಲ ಶರೀರಕ್ಕೆ ಯಾಕೆ ಹೇಳೀನಿ ಅಂದರೆ, ನಿಜವಾಗಿಯೂ ಸೂಕ್ಷ್ಮ ಶರೀರಕ್ಕೆ ಅದು ಅನ್ವಯ. ಅದ್ರದ್ದು ಭೋಗಾಯತನ ಇದು. ಈ ಕವಚ ಇಲ್ಲದೆ ಹೋದರೆ ಸೂಕ್ಷ್ಮ ಶರೀರ ಸುಖ ದುಃಖಾದಿಗಳನ್ನು ಅನುಭವಿಸಲಾರದು.
ತಿಳಿಯಲಾರದು. ಅನುಭವಿಸಬೇಕಾದರೆ ಈ ಸ್ಥೂಲ ಶರೀರ ಬೇಕು. ಅದಕ್ಕೆ ಪ್ರಾರಬ್ಧ ಕರ್ಮ ಅನಾತ್ಮವಾಗಿರುವ ಆತ್ಮ ಅಲ್ಲದ ಎರಡು ಕೂಡಿಸಿಕೊಳ್ಳುವುದಿಲ್ಲ, ಸ್ಥೂಲ ಶರೀರ ಸೂಕ್ಷ್ಮ ಶರೀರ. ಇವುಗಳಿಗೆ ಹೇಳಬೇಕಲ್ಲದೆ ಆತ್ಮನಿಗೆ ಪ್ರಾರಬ್ಧ ಕರ್ಮವನ್ನು ಹೇಳಲಿಕ್ಕೆ ಬರುವುದಿಲ್ಲ ಅನ್ನುವುದು ಇಲ್ಲಿ ಅಭಿಪ್ರಾಯ. ನೋಡ್ರಿ, ಓದ್ತೇನೆ. ಪ್ರಾರಬ್ಧವೆನಲ್ ಅಹಂಕಾರವದು, ಅಂತೂ ಅದು ಸುವಿಚಾರಿಸಿ ನೋಡಲ್ ಇಲ್ಲದುದಾಗಿ ಆರಬ್ಧ ಭೋಗವು ಆತ್ಮನಿಗೆ ಇಲ್ಲವು. ಅದು ವಿಚಾರ ಮಾಡಿ ನೋಡಿದರೆ ಅದೆಲ್ಲ ಅಂದ್ರೆ ಏನು, ಆತ್ಮನಿಗೆ ಇಲ್ಲ. ಇನ್ನಷ್ಟು ವಿಚಾರ ಮಾಡಿ ನೋಡಿದರೆ ಆರಬ್ಧ ಭೋಗವು ಆತ್ಮನಿಗೆ ಇಲ್ಲವದು. ಯಾಕ ಆ ಥರದ ವ್ಯಾಖ್ಯಾನ ಇಲ್ಲಿವರೆಗೆ ಹೇಳಿದ್ದು. ಆತ್ಮನಿಗೆ ಇಲ್ಲ, ಸೂಕ್ಷ್ಮ ಶರೀರ ಸಹಿತವಾಗಿರುವ ಸ್ಥೂಲ ಶರೀರಕ್ಕೆ ಇದೆ, ಅಥವಾ ಸ್ಥೂಲ ಶರೀರ ಸಹಿತವಾಗಿರುವ ಸೂಕ್ಷ್ಮ ಶರೀರಕ್ಕಿದೆ ಅಂತ ಅನ್ವಯ ಮಾಡಿಕೊಡ್ರಿ, ಅಂತ ತಪ್ಪಿಲ್ಲ. ಆರಬ್ಧ ಭೋಗವು ಆತ್ಮನಿಗೆ ಇಲ್ಲವು. ಅದು ತೋರ ಹಾರದ ಉರೋಜದಿಂದ ಯಶವಳೆ. ಸಂಬೋಧನ ಪ್ರಥಮ. ಸುಮ್ಮನೆ ಅದೇನು ಇದು ಕೂಡ್ಲೆ ಅಂತ, ಪ್ರಾಸ್ ಕೂಡ್ಲೆ ಅಂತ ಮಾಡಿದ್ದಾರೆ. ದೊಡ್ಡ ಮಾಲಿ ಹಾಕೊಂಡಿದ್ದಾಳಂತ. ನಾ ಬೇರೆ ಹೇಳಕತ್ತೀನಿ. ದೊಡ್ಡದೊಂದು ಮಾಲಿ ಹಾಕೊಂಡಿದ್ದಾಳಂತ. ತೋರ ಹಾರದ ಉರೋಜದಿಂದ ಯಶವಳೆ ಅಂತ ಬರ್ತಾರೆ. ಅಲ್ಲಿ ಉರೋಜ ಅಂದ್ರೆ ಸ್ಥಳಗಳು ಅಂತ, ಮತ್ತೇನಲ್ಲ. ಉರ ಅಂದರೆ ಎದೆಯ ಭಾಗ, ಈ ಭಾಗ, ಅಲ್ಲಿ ಸ್ತನಗಳು. ಅದೇ ಹಾರದಂತೆ ಕಾಣುತ್ತಿತ್ತು, ಮಾಲೆಯಂತೆ ಕಾಣುತ್ತಿತ್ತು ಅಂತ. ಅಭಿಪ್ರಾಯ ಏನಂತ ಕೇಳಿದರೆ, ಮತ್ತೆ ಮೊದಲು ಹೇಳಿದ ಹಾಗೇನೆ ಶಾಸ್ತ್ರವನ್ನು ಅರಿಯುವ ಯೋಗ್ಯತೆ ಉಳ್ಳವಳೆ ಅಂತೆ ಅರ್ಥ, ಅಲ್ಲದೆ ಬೇರೆ ಅರ್ಥ ಇಲ್ಲಿ ಏನೂ ಇಲ್ಲ. ತೋರ ಹಾರದ ಉರೋಜದಿಂದ ಯಶವಳೆ. ಉರೋಜ ಅನ್ನೋ ಶಬ್ದಕ್ಕೆ ಅರ್ಥ ಹೇಳೀನಿ. ಆಯ್ತು, ಈಗ ಪ್ರಾರಬ್ಧ ಕರ್ಮದ ಬಗ್ಗೆ ಆಯಿತು. ಮುಂದಿನ ನುಡಿ ಏನಂತದ ಅಂತ ಕೇಳಿದರೆ, ಮುಂದಿನ ನುಡಿಗಿಂತ ಮೊದಲ ಪ್ರಾರಬ್ಧ ಕರ್ಮದ ಬಗ್ಗೆ ಒಂದು ಸುಂದರವಾದ ಮನುಷ್ಯ ಪಂಚಕದಲ್ಲಿ ಶ್ಲೋಕ ಬರ್ತಾರೆ. ಭಗವತ್ಪಾದ್ರ ಬರೆದದ್ದು. ಶಶ್ವನ್ನಶ್ವರಮೇವ ವಿಶ್ವಮಖಿಲಂ ನಿಶ್ಚಿತ್ಯ ವಾಚಾ ಗುರೋಃ ನಿತ್ಯಂ ಬ್ರಹ್ಮ ಚಿಂತನಂ ಯುಮೃಷತ ನಿರಂತರಂ ಯುಮೃಷತ ನಿರ್ವ್ಯಾಜ ಶಾಂತಾತ್ಮನ ಭೂತಂ ಭಾವಿಚ ದುಷ್ಕೃತಂ ಪ್ರದಹತ ಸಂವಿನ್ಮಯೇ ಪಾವಕೆ ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುಃ ಇತ್ತೇಷಾ ಮನುಷಾ ಮಮ. ಶಂಕರ ಭಗವತ್ಪಾದರು ಮನುಷ್ಯ ಪಂಚಕ ಬರೆದಿಟ್ಟಿದ್ದಾರೆ. ಮಾನ್ಯ ಅದರ ಬಗ್ಗೆ ಚರ್ಚೆ ಆಗಿದೆ. ಅವ್ರಿಗೇನು ಜಾತಿ ಭ್ರಾಂತಿ ಇರಲಿಲ್ಲ, ನನ್ನಂಥವನಿಗೆ ಬಿಟ್ಟಿಲ್ಲ, ನಿಮ್ಮಂಥವ್ರಿಗೆ ಹೇಗೆ ಬಿಟ್ಟಿತ್ತು ಅಂತ ತಿಳಿಸುವುದಕ್ಕಾಗಿ ಅಂತ ಮಾನ್ಯ ಅದರ ಬಗ್ಗೆ ವ್ಯಾಖ್ಯಾನ ಆಗಿದೆ. ಅದನ್ನು ಮತ್ತೆ ರಿಪೀಟ್ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಒಬ್ಬ ತತ್ವಜ್ಞಾನಿಯ ಶರೀರದ ವ್ಯವಹಾರ ಹೇಗೆ ನಡೀತದ ಅಂತ ಮೈತ್ರೇಯಿ ಕೇಳ್ಯಾರ. ಅದಕ್ಕೆ ಹೊಂದುಗಡೆ ಆಗುವಂತೆ ಇಲ್ಲಿ ಗ್ರಂಥದ ಪ್ರಕಾರ ಇಲ್ಲಿವರೆಗೆ ಚರ್ಚೆ ಮಾಡಿ ಬಂದೀವಿ, ಚಿಂತನೆ ಮಾಡಿ ಬಂದೀವಿ. ಈಗ ಮನುಷ್ಯ ಪಂಚಕದೊಂದು ಶ್ಲೋಕ ನೋಡೋಣ. ಶಶ್ವತ್ ನಶ್ವರಮೇವ ವಿಶ್ವಂ ಅಖಿಲಂ. ವಿಶ್ವಂ ಅಖಿಲಂ ಶಶ್ವತ್ ನಶ್ವರಮೇವ. ಈ ತೋರುವಂತಹ ಜಗತ್ತು ವಿಚಾರ ಮಾಡಿದರೆ ಇದು ಅತ್ಯಂತ ಅಭಾವ, ಆದರೆ ತೋರ್ತದೆ. ಸುಳ್ಳು, ನಶ್ವರ ಅನ್ನೋದಕ್ಕೆ ಸುಳ್ಳು ಅಂದ್ರೆ ನಾಶ ಆಗಿ ಹೋಗುವಂಥದ್ದು, ಸುಳ್ಳು ಅಂತ ಅರ್ಥ ಮಾಡೋಣ ನಾವಿಲ್ಲಿ. ಶಶ್ವನ್ ನಶ್ವರಮೇವ ಅಖಿಲಂ ವಿಶ್ವಂ. ಸಮಸ್ತ ಜಗತ್ತು ನಶ್ವರ. ವಾಚಾ ಗುರೋಹೋ ನಿಶ್ಚಿತ್ಯ. ಗುರೋಹೋ ವಾಚಾ ನಿಶ್ಚಿತ್ಯ. ಗುರುಗಳೇನು ಹೇಳ್ಯಾರು, ಈ ಜಗತ್ತು ಮಿಥ್ಯೆ, ತೋರ್ತದ ಅಷ್ಟ, ಮಿಥ್ಯಾತ್ವ ಇದರಲ್ಲಿ ಇದೆ. ಅದಕ್ಕೂ ಮತ್ತೆ ಚಿಂತನೆ ಇದೆ. ಮಿಥ್ಯಾತ್ವ ಬೇಡ, ಮಿಥ್ಯೆ ಅಂತಷ್ಟ ಇಟ್ಕೊಳ್ಳೋಣ ಈಗ. ಯಾಕಂದ್ರೆ ಮಿಥ್ಯಾತ್ವ ವಿರೋಧ ಅಂತ ಒಂದು ಹೆಡ್ಡಿಂಗ ಬರ್ತಾರೆ ನಿಜಗೊಂಡ್ರು. ಇದಕ್ಕಾಗಿ ವಿವೇಕ ಚಿಂತಾಮಣಿಯಲ್ಲಿ ಮಿಥ್ಯೆ ಅಂತಷ್ಟೇ ಇಟ್ಕೊಳ್ಳೋಣ ಈಗ. ಮಿಥ್ಯಾತ್ವ ಅಂದ್ರೆ ಮತ್ತೆ ಗಲಾಟಿಗೆ ಬೀಳ್ತದೆ, ಶಾಸ್ತ್ರ ಬೇಡ. ಸುಳ್ಳು, ತೋರುವಂತಹ ಜಗತ್ತು ಸುಳ್ಳು. ಗುರುಗಳು ಜಗತ್ತು ಸುಳ್ಳು ಅಂತ ಹೇಳಿದ್ದಾರೆ. ಅವರ ವಚನವನ್ನು ಶ್ರದ್ಧೆಯಿಂದ ಯಾವನು ಸ್ವೀಕಾರ ಮಾಡಿದ್ದಾನೆಯೋ ಅವನು ಜಗತ್ತು ಸುಳ್ಳು ಅಂತ ಒಪ್ಪಿಕೊಂಡಿದ್ದಾನೆ. ಆದರೂ ಕೂಡ ಅಂತಾರೆ, ನಿತ್ಯಂ ಬ್ರಹ್ಮ ಚಿಂತನಂ ನಿರಂತರಂ. ಪ್ರತಿನಿತ್ಯ ನಿರಂತರ ಬ್ರಹ್ಮದ ಬಗ್ಗೆ ಚಿಂತನೆ ಮಾಡಬೇಕು. ಬ್ರಹ್ಮ ಅಂದರೆ ಏನು ಅಂತ ಕೇಳಿದ್ರೆ ತನ್ನ ಸ್ವರೂಪ.
ಎಲ್ಲಿ ಹೋಗೋದು ಬೇಡ. ಬ್ರಹ್ಮ ಅಂದ್ರೆ ತನ್ನ ಸ್ವರೂಪ, ತನ್ನ ಸ್ವರೂಪದ ಬಗ್ಗೆ ಪ್ರತಿನಿತ್ಯ ಚಿಂತನ, ನಿರಂತರ ಚಿಂತನ ಇರ್ಬೇಕು. ಮತ್ತು ನಿರಂತರ ಅಂತ ಹಾಕ್ಯಾರ. ಒಂದು ಕ್ಷಣ ಹೊತ್ತವೂ ವಿಚ್ಛಿತ್ತಿ ಇಲ್ಲದೆ ಬ್ರಹ್ಮ ಚಿಂತನೆ ಮಾಡ್ತಾ ಇರಬೇಕು. ನಿರಂತರಂ ಬ್ರಹ್ಮ ಚಿಂತನ, ಚಿಂತನಂ ನಿರಂತರಂ ವಿಮೃಶತ, ವಿಶೇಷವಾಗಿ ವಿಚಾರ ಮಾಡುತ್ತಾ. ಚಿಂತನ ಅಂದ್ರೇನು? ವಿಶೇಷವಾಗಿ ತನ್ನ ಸ್ವರೂಪದ ಬಗ್ಗೆ ವಿಚಾರ ಮಾಡುತ್ತಾ. ನಿರ್ವ್ಯಾಜ ಶಾಂತಾತ್ಮನ, ಕಪಟರಹಿತನಾಗಿರುವಂತಹ ಒಬ್ಬ ತತ್ವಜ್ಞಾನಿ. ಎಲ್ಲಿ ಮುಳುಗ್ಯಾನ ಅಂತ ಕೇಳಿದರೆ ಬ್ರಹ್ಮ ಚಿಂತನೆಯಲ್ಲೇ ಮುಳುಗ್ಯಾನ. ನಿರಂತರ ಅಂತ ಬರ್ತಾರೆ, ನಿತ್ಯಂ ಅಂತ ಬರ್ತಾರೆ. ಅವೆಲ್ಲ ಶಬ್ದ ನೋಡ್ರಿ. ನಿತ್ಯಂ ಪ್ರತಿದಿನ, ಬ್ರಹ್ಮಚಿಂತನಂ ಒಂದು ದಿನ ಬಿಡುವ ಹಾಗಿಲ್ಲ, ನಿರಂತರಂ ಎಲ್ಲಿವರೆಗೆ ಎಚ್ಚರಿದೆ ಅಲ್ಲಿವರೆಗೆ ಮಾಡೋದು. ನಿದ್ರೆ ಬಂದಾಗ ಬರಲಿ, ಅದು ಯಾವಾಗ ಬರ್ತದೋ ಗೊತ್ತಿಲ್ಲ. ನಿರಂತರಂ ಅದನ್ನು ಚಿಂತನೆ ಮಾಡೋದು. ವಿಮೃಶತ ವಿಶೇಷವಾಗಿ ವಿಚಾರಿಸುತ್ತ ತನ್ನ ಸ್ವರೂಪದ ಬಗ್ಗೆ. ನಿರ್ವ್ಯಾಜ ಶಾಂತಾತ್ಮನ, ನಿರ್ವ್ಯಾಜ ಅಂದರೆ ಬಹಳಷ್ಟು ಕಪಟಾದಿಗಳು ಇಲ್ಲದೆ ಇರುವಂಥ ಸಜ್ಜನ. ಶಾಂತಾತ್ಮನ, ಅವನ ಅಂತಃಕರಣ ಶಾಂತ ಆಗೈತಿ. ಅಶಾಂತಸ್ಯ ಕುತ ಸುಖಂ, ಭಗವದ್ಗೀತೆ ಹೇಳ್ತದೆ. ಯಾವನು ಅಶಾಂತನಾಗಿದ್ದಾನೆ ಅವನಿಗೆ ಎಲ್ಲಿ ಸುಖ ಅಂತ ಕೇಳ್ತದೆ. 2ನೇ ಅಧ್ಯಾಯದಲ್ಲಿ ಬರುವಂಥದ್ದು. ಇಲ್ಲಿ ಏನಂದ್ರು, ಇವನು ಉದ್ಯೋಗ ಏನು? ಕೇವಲ ಆತ್ಮಚಿಂತನೆ. ಅದನ್ನು ಬಿಟ್ಟು ಏನೇನೂ ಇಲ್ಲ. ಅದನ್ನು ಬಿಟ್ಟು ಏನೂ ಮಾಡೋದೇ ಇಲ್ಲ ಇವು. ಹಾಗಾದ್ರೆ ಅವನ ಶರೀರದ ವ್ಯವಹಾರ ಹಾಗೆ ಅದನ್ನು ಬರೀತಾರೆ 3ನೇ ಚರಣದಲ್ಲಿ, 4ನೇ ಚರಣದಲ್ಲಿ ಬರೀತಾರೆ ಅದನ್ನು. ಭೂತಂ ಭಾವಿಚ ದುಷ್ಕೃತಂ ಸಂಚಿತ ಕರ್ಮ, ಭೂತಂ ಭಾವಿಚ ಆಗಾಮಿ ಕರ್ಮ, ದುಷ್ಕೃತಂ ಅಲ್ಲೇನಾದರೂ ದೋಷಗಳು ಉಂಟಾಗಬಹುದು, ದುಷ್ಕೃತಂ ಅಂತ ಬರೀತಾರೆ. ಕರ್ಮ ಅಂದ್ರೆ ಜನ್ಮಕ್ಕೆ ಕಾರಣ, ಅದಕ್ಕೆ ದುಷ್ಕೃತಂ. ಭೂತಂ ಭಾವಿಚ ದುಷ್ಕೃತಂ ಸಂವಿನ್ಮಯೇ ಪಾವಕೆ ಪ್ರದಹತ. ಸಂವಿತ್ ಅಂದ್ರೆ ಕೇವಲ ಜ್ಞಾನ, ಅರಿವು. ಅದುವೇ ಬೆಂಕಿ, ಜ್ಞಾನಾಗ್ನಿ. ಆ ಜ್ಞಾನಾಗ್ನಿಯಲ್ಲಿ ಸುಟ್ಟು ಹೋಗ್ಯಾವಂತ. ಸಂಚಿತ ಕರ್ಮ ಸುಟ್ಟು ಹೋಗೈತಿ, ಆಗಾಮಿ ಕರ್ಮ ಹುರಿದ ಬೀಜದಂತೆ ಶಿಥಿಲ ಆಗ್ತದೆ. ಹುರಿದ ಬೀಜದಂತೆ. ಆ ಬೀಜ ಭೂಮಿಯಾಗ ಹಾಕಿದ್ರೆ ಹುಟ್ಟುತ್ತೇನ? ಅದ ಹುಟ್ಟುವುದಿಲ್ಲ. ಆಗ ಆಗಾಮಿ ಕರ್ಮ ನಾನು ಮಾಡುತ್ತೇನೆ ಎಂಬುವ ಅಭಿಮಾನ ಇಲ್ಲದ್ದರಿಂದ ಅದು ಹುರಿದ ಬೀಜ. ಸಂಚಿತ ಕರ್ಮ ಅಂತೂ ಕರ್ಮಕ್ಕೂ ನನಗೂ ಸಂಬಂಧ ಇಲ್ಲ, ಅದು ಸುಟ್ಟು ಹೋಗಿ ಒಂದು ಉಳಿತೀವಿ. ಪ್ರಾರಬ್ಧ ಕರ್ಮ ಉಳೀತು. ಆ ಪ್ರಾರಬ್ಧ ಕರ್ಮ ಉಳಿದುದ್ರ ಬಗ್ಗೆ ಬರೀತಾರೆ. ಸಂವಿನ್ಮವೇ ಪಾವಕೆ ಪ್ರದಹತ. ಅದು ಯಾವುದು? ಸಂಚಿತ ಆಗಾಮಿ. ಒಂದು ಹುರಿದದ್ದು, ಒಂದು ಸುಟ್ಟದ್ದು. ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುಹು. ತನ್ನ ಶರೀರದ ವ್ಯವಹಾರವನ್ನು ಪ್ರಾರಬ್ಧಕ್ಕೆ ಒಪ್ಪಿಸ್ಬಿಟ್ಟ. ಶರೀರದ ಹಸಿವೆ ತೃಷಗಳನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಭಿಕ್ಷಾಟನಾದಿಗಳನ್ನು ಮಾಡುವುದೂ ಇಲ್ಲ. ಅಯಾಚಿತ ವ್ರತ, ಅಯಾಚಿತ ವ್ರತ ಇದು. ತಾನಾಗೆ ಬಂದದ್ದನ್ನು ಸ್ವೀಕಾರ ಮಾಡೋದು, ಇಲ್ಲ ಅಂದ್ರೆ ಸ್ವೀಕಾರ ಮಾಡುವಂಗಿಲ್ಲ. ಪ್ರಾರಬ್ಧಾಯ ಸಮರ್ಪಿತನ್ ಸ್ವವಪುಹು. ಪ್ರಾರಬ್ಧಕ್ಕೆ ಒಪ್ಪಿಸ್ಬಿಟ್ಟಾನ. ಆ ಪ್ರಾರಬ್ಧಕ್ಕೆ ಅಧೀನವಾಗಿ ಬಂದತ್ತೆ, ತಂದು ಬೇಕಾದ್ರೆ ಹಾಕ್ಲಿ, ಬೇಡಾರು ಬಿಡ್ಲಿ. ಆಗ ಮುಕ್ತ ಅನ್ನೋದು ದೊಡ್ಡ ಸುಲಭವಿಲ್ಲ. ಪ್ರಾರಬ್ಧಾಯ ಸಮರ್ಪಿತಂ ಸ್ವವಪುಹು ನೂನಂ ಮನಿಷಾ ಮಮ. ಇವನು ನನ್ನ ಗುರು ಎಂದು ನಾನು ಒಪ್ಪಿಕೊಳ್ಳುತ್ತೇನೆ. ಭಗವತ್ಪಾದರು ಬರ್ತದ್ದು. ಇಲ್ಲಿ ಪ್ರಾರಬ್ಧ ಕರ್ಮಕ್ಕೆ ಶರೀರದ ವ್ಯವಹಾರ ಒಪ್ಪಿಸಿಬಿಟ್ಟಿದ್ದಾನು. ಆತ್ಮನಿಗೇನು ಸಂಬಂಧ ಇಲ್ಲ, ಸೂತ್ರ ಇಲ್ಲ. ಪ್ರಕೃತ ಪದ್ಯದಲ್ಲಿ ಆತ್ಮನಿಗೂ ಪ್ರಾರಬ್ಧ ಕರ್ಮಕ್ಕೂ ಯಾವುದೇ ಸಂಬಂಧ ಇಲ್ಲ. ಭಗವತ್ಪಾದರ ಮಾತ ಎಷ್ಟು ಹೊಂದುಗಡೆ ಆಗ್ತದೆ ಪ್ರಕೃತ ವಿಷಯಕ್ಕೆ ಅನ್ನೋದನ್ನು ಹಾಗೆ ನೆನಪು ಮಾಡ್ತಾ ಇದ್ದೇನೆ. ಮುಂದೆ ನೋಡೋಣ ಏನಂತದ. ಹಾಂ, ಇತಿ
ವ್ಯವಹೃತಿ ವ್ಯವಹೃತಿಯುಳ್ಳಂತೆ. ಇಲ್ಲೊಂದಿಷ್ಟು ಏನಿದೆಯಪ್ಪ ಮುಂದೆ ನೋಡಿ, ತೋರಹಾರದ ಉರೋಜದಿಂದ ಯಶವಳೆ ಅಂತ ಆಯ್ತಲ್ಲ. ಮುಂದಿನ ನೋಡಿ ಏನಿದೆ ಅಂತ ಕೇಳಿದ್ರೆ ಸ್ವಲ್ಪ ಪುಸ್ತಕ ಇದ್ದವರು ಲಕ್ಷ ಕೊಟ್ಟು ನೋಡ್ರಿ. ಇಲ್ಲದ ತ್ರಿಜಗದೊಳು ಉಳ್ಳ ಆತ್ಮ ವ್ಯವಹೃತಿಯು ಉಳ್ಳಂತೆ ತೋರ್ಪುದು ಖುಷಿಯಾಗಿ. ಅದರ ಮುಂದೆ ಏನಿದೆ ಅಂದರೆ ಉಳ್ಳ ಘಟಾದಿಗಳಲ್ಲಿ ಅಂತಿದೆ. ಆ ಉಳ್ಳ ಘಟಾದಿಗಳಲ್ಲಿ ಅನ್ನುವ ಯಾವ ವಾಕ್ಯ ಇದೆಯೋ ಈ ವಾಕ್ಯಕ್ಕೂ ಮೇಲಿನ ವಾಕ್ಯಕ್ಕೂ ಹೊಂದುಗಡೆ ಆಗೋದಿಲ್ಲ. ಯಾಕಾಗೋದಿಲ್ಲ ಅನ್ನೋದು ಹೇಳ್ತೇನೆ. ಇಲ್ಲಿ ತಾಡು ಓಲೆಯಲ್ಲಿ ಗ್ರಂಥಗಳು ಮೊದಲು ನಿಜಗೊಂಡ್ರ ಕಾಲಕ್ಕೆ ಅವೇನಾದವು ಮುಂದೆ ಪೇಪರ್ಗೆ ಬಂದು ಪೇಪರ್ದಲ್ಲಿ ಪ್ರಿಂಟ್ ಆಗುವಾಗ ಎಷ್ಟೋ ಹೆಚ್ಚು ಕಡಿಮೆ ಆಗ್ಯಾವ. ಅದಕ್ಕಾಗಿ ಇಲ್ಲಿ ಉಳ್ಳು ಅನ್ನುವ ಶಬ್ದ ಅಷ್ಟು ಹೊಂದುಗಡೆ ಆಗುವಂಥದ್ದಲ್ಲ. ಅದ್ರ ವಿವರಣೆ ಮಾಡಿದ ಮೇಲೆ ನಿಮಗೂ ಗೊತ್ತಾಗ್ತದೆ, ವಿವರಣೆ ಮಾಡ್ತೇನೆ. ಇದ್ದದನ್ನು ಓದ್ತೇನೆ ಈಗ ನಾ. ಉಳ್ಳ ಘಟಾದಿಗಳಲ್ಲಿ ಮೃತ್ತಿಕೆ ನೋಡಲ್ ಉಳ್ಳಂತೆ ವರ್ತಿಸುತ ಇಹ ಪಾಂಕು. ಮ್ಯಾಲೆ ಏನು ಹೇಳ್ಯಾರು, ಇಲ್ಲದ ತ್ರಿಜಗದೊಳು ಅಂತ ಹೇಳ್ಯಾರ. ಮೂರು ಜಗತ್ತು, ಆ ಜಗತ್ತು ಎರಡು ರೀತಿ, ಸ್ವರ್ಗ ಮರ್ತ್ಯ ಪಾತಾಳ ಅಂತ ಇಟ್ಕೊಡ್ರಿ, ಅಥವಾ ಜಾಗ್ರ ಸ್ವಪ್ನ ಸುಷುಪ್ತಿ, ಇವ ಮೂರು ಜಗತ್ತು ಎಂದು ವ್ಯಾಖ್ಯಾನ ಮಾಡ್ಕೊಂಬಂದಾರ. ಇದೇನು ಕಲ್ಪಿಸಿಕೊಂಡು ಹೇಳೋದಲ್ಲ. ಮೂರು ಲೋಕ ಯಾವುವು, ಸ್ವರ್ಗ ಮರ್ತ್ಯ ಪಾತಾಳ ಇಲ್ಲೇ ಅದಾವ ಅಂತ ಹೇಳ್ಯಾರ. ಜಾಗ್ರ ಸ್ವಪ್ನ ಸುಷುಪ್ತಿ ಮೂರು ಲೋಕ. ಅವಿಲ್ಲ ಅಂತ ಮ್ಯಾಲೆ ಅಂಗೀಕಾರ ಮಾಡಿ ಕೆಳಗೆ ಏನು ಮಾಡ್ರು, ಉಳ್ಳ ಘಟಾದಿಗಳಲ್ಲಿ ಅಂತ ಬರೆದ್ರು. ಆದ್ರೆ ಇಲ್ಲದ ಘಟಾದಿಗಳಲ್ಲಿ ಅಂತ ಬರೆದ್ರೆ ಮೇಲಿಂದಕ್ಕೂ ಕೆಳಗಿಂದಕ್ಕೂ ಹೊಂದಗಡೆ ಆಗ್ತದೆ. ಜಗತ್ತು ಮೂರು ಜಗತ್ತಿಲ್ಲ ಅಂತ ಆರಂಭ ಆಗೈತಿ. ಇಲ್ಲದ ತ್ರಿಜಗದೊಳು ಜಗತ್ತು ಇಲ್ಲವೇ ಇಲ್ಲ ತೋರ್ತದೆ. ಒಳ್ಳೆ ಕತೆ ಇಲ್ಲ, ಮೊನ್ನೆಲ್ಲ ಚರ್ಚೆ ಮಾಡಿದ್ದೇವೆ, ಮತ್ತೆ ನೆನಪು ಮಾಡೋದು ಅಷ್ಟೇ ಕತೆ. ಜಗತ್ತು ಇಲ್ಲ ತೋರ್ತದೆ. ಜಾಗ್ರ ಸ್ವಪ್ನ ಸುಪ್ತಿ ಅಂತಷ್ಟೇ ಇಟ್ಕೊಡ್ರಿ. ಸ್ವರ್ಗ ಮರ್ತ್ಯ ಪಾತಾಳ, ಮ್ಯಾಲ ಸ್ವರ್ಗ ಇದೆ, ಕೆಳಗ ಪಾತಾಳ ಇದೆ, ಇದು ಮರ್ತ್ಯ ಲೋಕ, ಅವೆಲ್ಲ ಪುರಾಣದ ಮಾತು. ಇಲ್ಲಿ ಶಾಸ್ತ್ರದ ಮಾತು ಅಂದ್ರೆ ಇಲ್ಲೇ ಸ್ವರ್ಗ ಜಾಗ್ರವೇ ಮರ್ತ್ಯ ಲೋಕ, ಸ್ವಪ್ನವೇ ಇದನ್ನ ಪಾತಾಳ ಅಂದ್ಬಿಡೋನು, ಜಾಗ್ರವೇ ಪಾತಾಳ, ಸ್ವರ್ಗವೇ ಮರ್ತ್ಯ ಲೋಕ ಅನ್ನೋನು. ಯಾಕಂದ್ರೆ ಎಲ್ಲ ವ್ಯವಹಾರ ನಡೆಯುವುದು ಅಲ್ಲೇ, ಇಷ್ಟೊತ್ತಿನವರೆಗೆ ಅಲ್ಲೇ ಆಗೈತಿ. ಪುಣ್ಯ ಪಾಪ ಎಲ್ಲ ಅಲ್ಲೇ. ಇನ್ನು ನಿದ್ರಾವಸ್ಥೆಯಲ್ಲಿ ಕೇವಲ ಸುಖ ಆಯ್ತು, ಅದು ಸ್ವರ್ಗ. ಈ ಪೂರ್ವದಲ್ಲಿ ಇದ್ರ ಬಗ್ಗೆ ಚಿಂತನೆ ಆಗಿ ಬಂದತಿ. ಅವರ ಬರ್ತಾರೆ, ನಾವು ಹೇಳೋದಲ್ಲ. ಸ್ವರ್ಗ ಮರ್ತ್ಯ ಪಾತಾಳ ಈ ಶರೀರದಾಗ ಇದಾವಂತ ಮೂರು ಲೋಕ. ಇದರಲ್ಲಿ ಸಂಚಾರ ಮಾಡ್ತಾನೆ ಜೀವಾತ್ಮ, ದಿನಾಲೂ ಸಂಚಾರ ಮಾಡ್ತಾನೆ. ಈಗ ಸದ್ಯಕ್ಕೆ ಮ್ಯಾಲೂ ಕೆಳಗೆ ಎರಡೂ ಹೊಂದಬೇಕಾದ್ರೆ ಇಲ್ಲದ ಅಂತ ಆಗಬೇಕು. ಯಾವುದು ನೋಡ್ರಿ, ಇಲ್ಲದ ತ್ರಿಜಗದೊಳು ಜಗತ್ತಿಲ್ಲ, ಆದರೆ ಉಳ್ಳ ಆತ್ಮ ವ್ಯವಹೃತೆಯು ಉಳ್ಳಂತೆ. ಯಾವಾಗಲೂ ಇರುವಂತಹ ಆತ್ಮನ ವ್ಯವಹಾರವು ಇದ್ದಂತೆ ತೋರುತ್ತದೆ. ಇಲ್ಲದ ಜಗತ್ತಿನಲ್ಲಿ ಆತ್ಮನ ವ್ಯವಹಾರವು ಅಂದರೆ ಪ್ರಾರಬ್ಧ ಕರ್ಮಕ್ಕೆ ಅಧೀನವಾಗಿರುವ ವ್ಯವಹಾರವು ಇದ್ದಂತೆ ತೋರುತ್ತದೆ. ವಾಸ್ತವಿಕವಾಗಿ ಆತ್ಮನ ವ್ಯವಹಾರ ಇಲ್ಲ. ಉಳ್ಳಂತೆ ಶಬ್ದ ಏನು ಬರ್ದಾರವರು, ಉಳ್ಳಂತೆ, ಉಳ್ಳುವುದಾಗಿ ಬರೆದಿಲ್ಲ, ಉಳ್ಳಂತೆ ತೋರುವುದು. ಆತ್ಮನ ವ್ಯವಹಾರ ಇಲ್ಲವೇ ಇಲ್ಲ, ಅದು ಇದ್ದಂಗೆ ಕಾಣ್ತದೆ. ಆಭಾಸ, ಮತ್ತೇನಿಲ್ಲ, ಆಭಾಸ, ಆತ್ಮನ ಆಭಾಸ ಜೀವಾತ್ಮನಿಗೆ ತೋರ್ತದೆ. ಆತ್ಮನ ಆಭಾಸವೇ ಜೀವಾತ್ಮ, ಅವನಿಗೆ ಸುಖ ದುಃಖ ತೋರಿದಂಗೆ ಆಗ್ತದೆ. ಆದರೆ ಹೇಳಿದ್ದೇನೆ ಪೂರ್ವದಲ್ಲಿ, ಜೀವಾತ್ಮನಿಗೂ ಸುಖ ದುಃಖ ಇಲ್ಲ. ದೃಷ್ಟಾಂತ ಕೊಟ್ಟಾಗೈತಿ, ಇನ್ನೊಮ್ಮೆ ಅದನ್ನು ಹೇಳ್ತೇನೆ, ನೆನಪು ಮಾಡ್ತೇನೆ. ಕನ್ನಡಿಯಲ್ಲಿ ಸ್ವಲ್ಪ ಚಿಲ್ಲು ಬಿದ್ದೈತಿ, ಅದರ ಮುಂದೆ ನೀವು ನಿಂತಿದ್ದೀರಿ, ಮುಖ ಪ್ರತಿಬಿಂಬ ಆಗೈತಿ. ಪ್ರತಿಬಿಂಬ ಮುಖದಲ್ಲಿ ಕಲಿ ಕಾಣಕತ್ತಾವ, ಇಲ್ಲಿ ಕಲಿ ಇಲ್ಲ. ಮುಟ್ಕೊಂಡು ನೋಡಿದ, ಏನಪ್ಪ ಯಾಕೋ ಮುಖದಾಗ ಕಲಿ ಬಿದ್ದತ್ತೆ ಅಂತ ಸಂಶಯ ಬಂತ. ಮುಟ್ಕೊಂಡು ನೋಡಿದ, ಏನೂ ಕಲೆ ಇಲ್ಲ. ಆ ಪ್ರತಿಬಿಂಬದಲ್ಲಿ ಏನು ಕಾಣಕತ್ತ, ಕಲೆಗಳ ಕಾಣಕತ್ತಾವ.
ವಿಚಾರ ಮಾಡಿದ್ರೆ ಆ ಪ್ರತಿಬಿಂಬದಲ್ಲಿರೋ ಕಲೆ ಅದಾವೇನ? ಇಲ್ಲ, ಉಪಾಧಿಯಲ್ಲಿ ಇದಾವೆ. ಕನ್ನಡಿ ಎಂಬ ಉಪಾಧಿಯಲ್ಲಿ ಕಲೆ ಇದಾವೆ. ಪ್ರತಿಬಿಂಬದಲ್ಲಿಯೂ ಕಲೆ ಇಲ್ಲ, ಬಿಂಬದಲ್ಲಂತೂ ಕಲೆ ಇಲ್ಲವೇ ಇಲ್ಲ. ಇದು ದೃಷ್ಟಾಂತ. ಬಿಂಬ ಅಖಂಡ ಚೇತನ ಅಥವಾ ಈಶ್ವರ ಚೇತನ ಅನ್ರಿ. ಪ್ರತಿಬಿಂಬ ಜೀವಚೇತನ. ಉಪಾಧಿ ಏನಪ್ಪ? ಇವತ್ತಕ್ಕೆ ಮಾಯಾ ಉಪಾಧಿ, ಅದಕ್ಕೆ ಅವಿದ್ಯಾ ಉಪಾಧಿ. ಅವಿದ್ಯಾ ಉಪಾಧಿಯಲ್ಲಿ ಸುಖ ದುಃಖ ಹೇಳಬೇಕಲ್ಲದೆ ಪ್ರತಿಬಿಂಬ ಆತ್ಮನಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ. ಕನ್ನಡಿ ಚೆಲ್ಲು ಬಿದ್ದತಿ, ಆ ಚೆಲ್ಲು ಬಿದ್ದ ಕಲೆಗಳು ಕನ್ನಡಿಯಲ್ಲಿದ್ದಾವಲ್ಲದೆ ಪ್ರತಿಬಿಂಬದಲ್ಲಿ ಇಲ್ಲ. ಇಲ್ಲಿ ಸೂಕ್ಷ್ಮ ಶರೀರ ಕನ್ನಡಿ, ಸೂಕ್ಷ್ಮ ಶರೀರದಲ್ಲಿ ಸುಖ ದುಃಖ ಹೇಳಬೇಕಲ್ಲದೆ ಚೇತನದ ಆಭಾಸವಾಗಿರೋ ಜೀವಾತ್ಮನಿಗೂ ಸುಖ ದುಃಖ ಹೇಳಕ್ಕೆ ಬರುವುದಿಲ್ಲ. ಕೈ ಮುತಿಕ ನ್ಯಾಯ ಅಂತಾರೆ ಇದಕ್ಕೆ. ಆಭಾಸಾತ್ಮಕವಾದ ಜೀವಾತ್ಮನಿಗೆ ಸುಖ ದುಃಖ ಹೇಳಕ್ಕೆ ಬರುವುದಿಲ್ಲ ಅಂದ್ರೆ ಇನ್ನು ಬಿಂಬಭೂತವಾದ ಈಶ್ವರ ಸಗುಣ ಬ್ರಹ್ಮಕ್ಕೆ ಹೇಗೆ ಸುಖ ದುಃಖ ಹೇಳ್ತೀವಿ? ಇಲ್ಲಿ ತತ್ವಜ್ಞಾನಿ ಸಗುಣ ಬ್ರಹ್ಮವೇ ಆಗಿದ್ದಾನೆ ತಿಳಿಸಾಕ, ಅವನು ನಿರ್ಗುಣ ಬ್ರಹ್ಮನ. ಅದು ನಿಮಗೆ ಬಿಡಿಯಾಗಿ ತಿಳಿಬೇಕಾದ್ರೆ ನಿರಂಜನತ್ವ ಸಿದ್ಧಿ ಅಂತ ಒಂದು ಹೆಡ್ಡಿಂಗ್ ಇದೆ ವಿವೇಕ ಚಿಂತಾಮಣಿಯಲ್ಲಿ, ಓದ್ರಿ, ಗೊತ್ತಾಕೈತಿ. ಸಗುಣ ಬ್ರಹ್ಮವು ನಿರ್ಗುಣ ಬ್ರಹ್ಮಕ್ಕಿಂತಲೂ ಬೇರೆ ಅಲ್ಲ. ಸಗುಣ ಬ್ರಹ್ಮವೇ ನಿರ್ಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮವೇ ಸಗುಣ ಬ್ರಹ್ಮ ಅಂತ ಅಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ನಮಗೆ ಬೇಕಾದದ್ದು ಏನಂತ ಕೇಳಿದ್ರೆ ಪ್ರಾರಬ್ಧ ಕರ್ಮದಿಂದ ಉಂಟಾಗುವ ಸುಖ ದುಃಖಗಳು ಯಾರಿಗೆ? ನಾವು ಪರಿಪೂರ್ಣ ಅಂತ ಹೇಳಿದ್ರಿ, ಅವಾಗ ಸುಖ ದುಃಖ ಹೆಂಗಾಗ್ತಾವ ಅಂತ ಕೇಳಿದಾಳೈತಿ. ಅದಕ್ಕೆ ಉತ್ತರ ಕೊಡಬೇಕಾಗೈತಿ. ಸುಖ ದುಃಖ ಆತ್ಮನಿಗೂ ಇಲ್ಲ, ಪ್ರತಿಬಿಂಬವಾಗಿರೋ ಜೀವಾತ್ಮನಿಗೂ ಇಲ್ಲ. ಮತ್ತೆ ಎಲ್ಲಿದಾವ ಅಂತ ಕೇಳಿದರೆ ಅಂತಃಕರಣದಲ್ಲಿ, ಚಿದಾಭಾಸದೊಡನೆ ಕೂಡಿರುವ ಮನಸ್ಸಿನಲ್ಲಿದ್ದಾವೆ. ಚೈತನ್ಯದ ಆಭಾಸದೊಡನೆ ಕೂಡಿರುವ ಮನಸ್ಸಿಗೆ ಸುಖ ದುಃಖಗಳಲ್ಲದೆ ಪ್ರತಿಬಿಂಬ ರೂಪವಾಗಿರುವ ಜೀವಾತ್ಮನಿಗೂ ಇಲ್ಲ, ಬಿಂಬ ರೂಪವಾಗಿರುವ ಈಶ್ವರನಿಗೂ ಇಲ್ಲ. ನೋಡಿ ಹೇಗೆ ಹೊಂತತೆ ಪ್ರಾರಬ್ಧ ಕರ್ಮ. ಎಲ್ಲಿ ಹೇಳಬೇಕು, ಏನು ಮಾಡಬೇಕು, ಅದು ಕೇಳಿದಕ್ಕೆ ಉತ್ತರ ಹೇಳಕ್ಕೆ ಹೊಂಟಿದ್ದಾರೆ. ಯಾಕೆಗೂ ತಿಳಿಬೇಕು, ಪ್ರಾರಬ್ಧ ಕರ್ಮಕ್ಕೂ ಆತ್ಮನಿಗೂ ಏನೂ ಸಂಬಂಧ ಇಲ್ಲ ಅಂತ ಗೊತ್ತಾಗಬೇಕು. ಅದಕ್ಕಾಗಿ ಉಳ್ಳಂತೆ ತೋರ್ಪುದು. ಉಳ್ಳಂತೆ ಅನ್ನೋದಕ್ಕೆ ದೃಷ್ಟಾಂತ ಮಾಡಿದ್ದೇನೆ. ಕನ್ನಡಿಯಲ್ಲಿರುವ ಕಲೆಗಳು ಪ್ರತಿಬಿಂಬದಲ್ಲಿ ಇದ್ದಂತೆ ತೋರುತ್ತವೆ, ವಿಚಾರ ಮಾಡಿದರೆ ಇಲ್ಲ, ವಿಚಾರ ಮಾಡಿದರೆ ಇಲ್ಲ ಅಂದ್ರೆ ದೃಷ್ಟಾಂತ ಆಯಿತು. ದೃಷ್ಟಾಂತ ಜೀವಾತ್ಮನಿಗೆ ಸುಖ ದುಃಖ ಇಲ್ಲ. ಮತ್ತು ಪ್ರಾರಬ್ಧ ಕರ್ಮದ ವ್ಯವಹಾರ ಚೇತನ ರೂಪನಾಗಿರುವಂತಹ ಆತ್ಮನಿಗೆ ಹೇಗೆ ಬಂದಿತು ಅಂತಿದ್ರೆ ಅರ್ಥ, ಮತ್ತೇನಿಲ್ಲ. ಉಳ್ಳಂತೆ ತೋರ್ಪುದು ಖುಷಿಯಾಗಿ ಅದು ಮಿಥ್ಯಾಭೂತ. ಪ್ರಾರಬ್ಧ ಕರ್ಮ ಖುಷಿಯಾಗಿ ಉಳ್ಳಂತೆ ತೋರುವುದು, ಸುಖ ದುಃಖ ಜನ್ಯ ಪ್ರಾರಬ್ಧ ಕರ್ಮದಿಂದ ಅದು ಉಳ್ಳಂತೆ ತೋರುವುದು. ಇಲ್ಲದ ಘಟಾದಿಗಳಲ್ಲಿ, ಹಾಗೆ ಓದ್ತೇನೆ, ಉಳ್ಳ ಘಟಾದಿಗಳಲ್ಲಿ ಅಂತ ಓದುವುದಿಲ್ಲ. ಇಲ್ಲದ ಘಟಾದಿಗಳಲ್ಲಿ ಮೃತ್ತಿಕೆ ನೋಡಲ್ ಉಳ್ಳಂತೆ. ಇಲ್ಲೇನು ಮಾಡ್ಯಾರ ನೋಡ್ರಿ, ಇದನ್ನ ಹೇಳಿರಿ ನೋಡಿ ತಿಳಿತೈತೆ ನಿಮಗೆ. ಘಟ ವಾಚಾರಂಭಣಂ ವಿಕಾರೋ ನಾಮಧೇಯಂ ಮೃತ್ತಿಕ ಇತ್ಯವ ಸತ್ಯಂ ಉಪನಿಷದ್ ವಾಕ್ಯ. ನರರ ಮುಖದ ನುಡಿ ಮಾತ್ರದ ಇರವಿನಿಂದೆ ಪರಿಕಲ್ಪಿತ ಆಕಾರದಿಂದೆ ಪರಮಾರ್ಥವೆನಿಸಿ ತೋರ್ಪೆ ವಿವೇಕ ವಿರಹಿತರಿಗೆ ಪರಮಾರ್ಥವೆನಿಸಿ ತೋರ್ಪೆ ಪರಕಿಸಲು ಎಂದೆಂದುಂಟೆ ನನಗೆ ತೋರಿಕೆ ಅಂತ ಘಟವೇ ಖುಷಿ ಘಟವೇ ಅನ್ನುವ ಪದ್ಯದಲ್ಲಿ ಇವರ ಬರೆದ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ. ನರರ ಮುಖದ ನುಡಿ ಮಾತ್ರದ ಇರವಿನಿಂದೆ ಪರಿಕಲ್ಪಿತ ಆಕಾರದಿಂದೆ, ಒಂದು ಆಕಾರ ಕಲ್ಪನೆ ಮಾಡಿದ ಕುಂಬಾರ, ಅದನ್ನು ಇಟ್ಕೊಳ್ಳೋನು. ಏನು ಕಲ್ಪನೆ ಮಾಡಿದ? ಮಣ್ಣಿನಲ್ಲಿ ಒಂದು ಕೊಡದ ಆಕಾರವನ್ನು ಕಲ್ಪನೆ ಮಾಡಿದ. ಆ ಕೊಡದಲ್ಲಿ ಮಣ್ಣಿದ್ದಂಗೆ ಕಾಣ್ತಾ ಇದೆ. ಈಗ ಇಲ್ಲದ ಘಟಾದಿಗಳಲ್ಲಿ ಅಂತ ಶಬ್ದ ಇದೆ. ಆ ಕೊಡ ಐತಂತೀರೋ ಇಲ್ಲ ಅಂತೀರೋ ಒಂದಿಷ್ಟು ಚರ್ಚೆ ಮಾಡೋಣ. ಯಾಕೆ ಕೊಡ ಐತಂತೀರೋ ಇಲ್ಲ ಅಂತೀರೋ? ಇಲ್ಲ ಅನ್ನಬೇಕ. ಐತೆ ಅಂತೀವ ಅಂದ್ರೆ ಮ್ಯಾಲ ಹಿಡಿದ್ರೆ ಕಂಠ, ನಡು ಬಂದು ಹಿಡಿದ್ರೆ ಹೊಟ್ಟಿ, ಕೆಳಗೆ ಹಿಡಿದ್ರೆ ತಳ. ನೀವು ಮುಟ್ಟುವುದೆಲ್ಲ ಮಣ್ಣು, ನೀವು ನೋಡುವುದೆಲ್ಲ ಮಣ್ಣು, ಮುಟ್ಟುವುದು ಮಣ್ಣು, ನೋಡುವುದು ಮಣ್ಣು. ಮತ್ತು ಕೊಡ ಅಂತೀರಲ್ಲ,
ನರರ ಮುಖದ ನುಡಿ ಮಾತ್ರದಿಂದ ಇದನ್ನು ವಾಚಾರಂಭಣ ಮಿಕಾರೋನೆ ನಾಮಧೇಯಂ ಮೃತ್ತಿಕ ಇತ್ತೇವ ಸತ್ಯಂ ಭಗವತ್ಪಾದರು ಅದಕ್ಕೆ ಉಪನಿಷತ್ ಹೇಳಿದ ಮಾತು. ಇವ್ರು ನಿಜಗೊಂಡ್ರು ಅದನ್ನು ಹೇಳಕತ್ತಾರೆ. ಇಲ್ಲದ ಘಟಾದಿಗಳಲ್ಲಿ ಅವು ಘಟ ಇಲ್ಲ ಇಲ್ಲಿ ನುಡಿ ಮಾತ್ರ ಅಷ್ಟೇ. ಇರುವುದೇನು ಮಣ್ಣು, ನೀ ಅನ್ನೋದೇನು ಘಟ. ಹಾಗೆ ಇಲ್ಲದೆ ಇರುವ ಜಗತ್ತಿನಲ್ಲಿ ಪ್ರಾರಬ್ಧ ಕರ್ಮದ ವ್ಯವಹಾರವು ಇದ್ದಂತೆ ತೋರುತ್ತದೆ, ಅದು ಇಲ್ಲವೇ ಇಲ್ಲ. ನೋಡು, ಉಳ್ಳಂತೆ ವರ್ತಿಪ ಇಹ ಪಾಂಗು, ವರ್ತಿಸುತ್ತಿಹ ಪಾಂಗು, ವರ್ತಿಸುವ ರೀತಿಯಂತೆ. ಇಲ್ಲದ ಘಟಾದಿಗಳಲ್ಲಿ ಮಣ್ಣು ವರ್ತಿಸುವ ರೀತಿಯಂತೆ. ಇರುದ ಮಣ್ಣು ಬಿಟ್ಟು ಏನೂ ಇಲ್ಲ ಇಲ್ಲಿ. ಆದರೆ ಘಟಾದಿಗಳಲ್ಲಿ ಮಣ್ಣು ಇದ್ದಂತೆ ತೋರುತ್ತದೆ, ಜಗತ್ತಿಲ್ಲವೇ ಇಲ್ಲ. ಅಲ್ಲಿ ಆತ್ಮನು ಇದ್ದಂತೆ ತೋರುತ್ತಾನೆ. ಆತ್ಮನು ಇದ್ದಂತೆ ತೋರುತ್ತಾನೆ. ಆದ್ರೆ ವಾಸ್ತವವಾಗಿ ಆತ್ಮನಲ್ಲೇ ಜಗತ್ತು ಕಲ್ಪಿತ ಆಗೈತಿ. ಆತ್ಮನು ಇದ್ದಂತೆ ತೋರುತ್ತಾನೆ ಅನ್ನೋದು ಅಪರಾಧ. ಯಾಕಂದ್ರೆ ಜಗತ್ತಿನಲ್ಲಿ ಇಲ್ಲವ, ಜಗತ್ತು ಅವನಲ್ಲೈತಿ. ಜಗತ್ತಿನಲ್ಲಿ ಇದ್ದಂತೆ ತೋರುತ್ತಾನೆ ಅಂದ್ರೆ ಅಪರಾಧ ಅಲ್ಲೇನ? ಆತ್ಮನಲ್ಲಿ ಜಗತ್ತು ಇಲ್ಲದ ತೋರ್ತದನ್ರಿ, ಸಂತೋಷ. ಇಲ್ಲದೆ ಇರುವ ಜಗತ್ತಿನಲ್ಲಿ ಆತ್ಮನು ಇದ್ದಂತೆ ತೋರುತ್ತಾನೆ ಅಂದ್ರೆ ಎಂಥ ಅಪರಾಧ ಅಂತ ಶಾಸ್ತ್ರ ಕೇಳ್ತದೆ. ಈ ರೀತಿಯಾಗಿ ಪ್ರಾರಬ್ಧ ಕರ್ಮ ತತ್ವಜ್ಞಾನಿಗೆ ಇಲ್ಲ, ಆತನು ಎಂದೆಂದು ಪರಿಪೂರ್ಣ ಅನ್ನುವುದು ಇಷ್ಟು ಅರ್ಥ ಆಗೈತಿ. ಹಂಗಾರೆ ಯಾವುದಕ್ಕೆ ಹೇಳಿರಿ ಅಂದರೆ ಜಡವರ್ಗಕ್ಕೆ ಹೇಳ್ತೀವಿ ಅಂತ ಉತ್ತರ ಆಗೈತಿ. ಅದನ್ನು ವ್ಯಾಖ್ಯಾನ ಒಂದಷ್ಟು ಮಾಡಿದ್ದಾರೆ, ಇನ್ನೂ ಅಷ್ಟು ವ್ಯಾಖ್ಯಾನ ಇದೆ. ಅದನ್ನು ನಾಳೆಯ ಪ್ರವಚನದಲ್ಲಿ ತಿಳಿಯೋಣವೆಂದು ಹಾರೈಸಿ ವಿರಮಿಸುತ್ತೇನೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.